ಸಿ ಎಲ್ಲರ ಜೀವನದಲ್ಲಿ ನಡೆಯೋದೇ ಸರ್ ಇದು. ನನ್ನ ಜೀವನ ಮಾತ್ರ ಅಂತಲ್ಲ, ಎಲ್ಲರ ಜೀವನದಲ್ಲೂ ನಡೆಯುತ್ತೆ. ಎಲ್ಲ ನನಗೆ ಹೊಸದು. ಇವತ್ತು ಬೆಳಿಗ್ಗೆ ಎದ್ದೇಳ್ಬೇಕಾದ್ರೆ ನನಗೇನಾಗಿದೆ, ಇವತ್ತು ಬೆಳಿಗ್ಗೆ ಎದ್ದೇಳ್ಬೇಕಾದ್ರೆ ನಾರ್ಮಲ್ ಅದು ಬೆಳಿಗ್ಗೆ ಎದ್ದೇಳ ತಕ್ಷಣ ಫಸ್ಟ್ ನಾನು ಯಾವತ್ತೂ ಅವ್ರ ಕಾಲಿಗೆ ಬೀಳ್ದೆ, ಅಪ್ಪ ಅಮ್ಮನ ಕಾಲಿಗೆ ಬೀಳ್ದೆ ಮನೆಯಿಂದ ಹೊರಗೆ ಹೋದವನಲ್ಲ. ಹುಟ್ಟು ಹಬ್ಬದ ದಿನ ಫಸ್ಟ್ ಅವ್ರ ಕಾಲಿಗೆ ಬಿದ್ದು ಏನೋ ಇರುತ್ತಲ್ಲ ಸರ್, ಅದು ಏನಾಗುತ್ತೆ, ಅದು ತುಂಬಾ ಕಷ್ಟ ಆಗ್ತದೆ ಅಷ್ಟೇ, ಬೇರೆ. ಅದಕ್ಕೆ ನಾನು ಎಲ್ಲ ಅಭಿಮಾನಿಗಳಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಮನೆ ಹತ್ರ ಬೇಡ ಅಂತ. ಹಾಗಂತ ಅಭಿಮಾನಿಗಳ ಮೇಲೆ ಅಥವಾ ನನ್ನ ಸ್ನೇಹಿತರ ಮೇಲೆ ನನಗೆ ಕಮ್ಮಿ ಪ್ರೀತಿ ಇದೆ ಅಂತಲ್ಲ, ಆ ಮನೆ ಹತ್ರ ಗಲಾಟೆ ಬೇಡ, 1 ವರ್ಷ ಆಗೋ ತನಕ ಅಂತ ಹೇಳ್ತಾರೆ. ಆ ಪದ್ಧತಿನೂ ನಾನು ಫಾಲೋ ಮಾಡಬೇಕು. ಈ ಕಡೆ ಇವ್ರುಗಳ ಮನಸ್ಸಿಗೂ ನೋವಾಗ್ದಿದ್ದಾಗ ನೋಡ್ಕೊಬೇಕು. ಇವತ್ತು ಬೆಳಗ್ಗೆ ಬಂದು ನಾನೇನ್ ಪತ್ರ ಬರ್ದಿರ್ಬೋದು, ಬಟ್ ಏನ್ ಮಾಡ್ತೀರಾ ಹೇಳಿ, ಪ್ರೀತಿ ತಡೆಯಕ್ಕಾಗಲ್ಲ. ಇವತ್ತು ಬೆಳಗ್ಗೆ ಬಂದು ಎಲ್ಲ ಕೂಗ್ತಾ ಇದ್ರು ಮನೆ ಹತ್ರ. ಇಲ್ಲಿ ಯಾರು ನಮ್ಮ ಹುಡುಗರು ಹೋಗ್ಬಿಟ್ಟು ಅಕಸ್ಮಾತ್ ಕೂಗ್ಬೇಡಿ ಅಂತ ಹೇಳಕ್ ಹೋದ್ರೆ ಅದು ಬಟ್ ಮ್ಯಾನೇಜಿಂಗ್ ಸರ್, ಮ್ಯಾನೇಜಿಂಗ್ ಏನ್ ಅರ್ಥ. 25th ನಿಮ್ ಬರ್ಡೇ, ನೀವು ಹುಟ್ಟಿದಿನ ಅವತ್ತು. ವಾವ್, ಈ ಸತಿ ಎಲ್ಲಿ ನಿಮ್ ಪಾರ್ಟಿ ಎಲ್ಲಿ ಹೇಳಿ ಬರೋಣ, ಇಲ್ಲ ಬಂದ್ ಪಾರ್ಟಿ ಕೊಡಿ. ಶಾರದವ್ರನ್ನ ಕರೆಯಕ್ ಮರಿಬೇಡಿ ಹೇಳಿ ಸರ್. ಖಂಡಿತ ಕೇಳಿ ಒಳ್ಳೆಯದು, ಕನ್ಫರ್ಮ್. ಸರ್, ಈಗ ಅಮ್ಮನ ಬಗ್ಗೆ ಮಾತಾಡಿ ನಿಮ್ಮನ್ನ ಭಾವುಕರಾಗಿ ಮಾಡ್ತೀವಿ ಅಂತ ಆದ್ರೂ ಕೂಡ ಒಂದ್ ಕ್ವಶನ್, ಅವತ್ ಮಾತಾಡ್ತಾ ಹೇಳ್ತಾ ಇದ್ರಿ ನೀವು, ಅಮ್ಮ ನಿಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲದ ಹಾಗೆ ಒಂದಷ್ಟು ಮನೆಗಳಿಗೆ ರೇಷನ್ ಕಳಿಸ್ತಾ ಇದ್ರು, ಒಂದಷ್ಟು ಮನೆಗಳಿಗೆ ಹೂ ಹಣ್ಣು ಯಾರಿಗೋ ಇಷ್ಟ ಅಂತ ಹೇಳಿ ಕಡಲೆಪುರಿ ಕಳಿಸ್ತಾ ಇದ್ರು. ಆ ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಇವತ್ತಿಗೂ ನೀವು ಅದನ್ನ ಮುಂದುವರಿಸ್ತಾ ಇದ್ದೀರಾ ಅನ್ನೋ ಒಂದು ಇನ್ಫಾರ್ಮೇಶನ್ ಸರ್. ಸೊ ಅದ್ರ ಬಗ್ಗೆ ನೀವು ಮಾತಾಡೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಿಮ್ಗೆ ಗೊತ್ತೇ ಇರ್ಲಿಲ್ಲ, ಅವ್ರು ಅಷ್ಟು ವರ್ಷಗಳಿಂದ ಮಾಡ್ಕೊ ಬಂದಿದ್ದು ನಿಮ್ ಗಮನಕ್ಕೆ ಇರ್ಲಿಲ್ಲ. ನೀವೇನ್ ಹೇಳ್ತಾ ಇದ್ದೀರಿ, ಇಷ್ಟೇ ಅಲ್ಲ, ನಮ್ಗೆ ಎಷ್ಟೋ ವಿಚಾರ ಗೊತ್ತಿರ್ಲಿಲ್ಲ. ದಟ್ ಇಸ್ ವೈ ಯು ಕಾಲ್ ಮದರ್ ನೋ, ಏನೋ ಗೊತ್ತಿರಲಿಲ್ಲ ನಮಗೆ ಏನೇನ್ ಮಾಡ್ತಾ ಇದ್ರು ಗೊತ್ತಿಲ್ಲ. ಸೊ ಅವೆಲ್ಲ ತಿಳ್ಕೊಳ್ಬೇಕಾದ್ರೆ ಸ್ವಲ್ಪ ಶಿ ಇಸ್ ನಾಟ್ ದೇರ್, ಬಟ್ ನನ್ನ ಕೈಲಾದಷ್ಟು ನಾನು ಮಾಡ್ತಾ ಇದ್ದೀನಿ ತಿಳ್ಕೊಂಡು. ಅಫ್ಕೋರ್ಸ್ ಐ ಗೆಟ್ ಟು ನೋ ಲಾಟ್. ಯಾರ್ಯಾರ ಮನೆಗೆ ಏನ್ ಕಳಿಸ್ಕೊಡ್ತಾ ಇದ್ರು, ಯಾರ್ಯಾರಿಗೆ ಹಬ್ಬದಲ್ಲಿ ಬಟ್ಟೆ ಕಳಿಸ್ತಾ ಇದ್ರು, ಸೀರೆ ಕಳಿಸ್ತಾ ಇದ್ರು, ಅದನ್ನೆಲ್ಲ ಇಟ್ಟು ನಾನು ಅಫ್ಕೋರ್ಸ್ ಐ ವಾಂಟ್ ಟು ಡೂ ಇಟ್ ಬಿಕಾಸ್ ಅವರಿಗೆ ಅದು ಖುಷಿ ಕೊಡ್ತಾ ಇದ್ದಿದ್ದಕ್ಕೆ ತಾನೇ ಅವ್ರು ಮಾಡ್ತಾ ಇದ್ದಿದ್ದು. ಐ ವಾಂಟ್ ಟು ಕಂಟಿನ್ಯೂ ಇಟ್ ಅಷ್ಟೇ. ಸರ್, ಇವತ್ತು ಫ್ಯಾನ್ಸ್ಗಳಿಗೋಸ್ಕರ ಇಲ್ಲಿ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದೀರಾ, ಬಟ್ ಫ್ಯಾನ್ಸಿಗೆ ನೀವು ಸಿಗ್ತೀರಾ ಇವತ್ತು ನೈಟ್ ಹೆಂಗೆ ಅಂತ? ಅದೊಂದು ಹೌದು, ಐ ಆಮ್ ಕಮಿಂಗ್. ಇವತ್ತು ಒಂದು 8 ಗಂಟೆಗೇನಪ್ಪ ಇಲ್ಲಿ ಊಟದ ವ್ಯವಸ್ಥೆ ಮಾಡಿದೀವಿ ಎಲ್ಲರಿಗೂ. ಆ ಊಟ ಆಗಿ ಬಂದಲ್ಲಿ ಇಲ್ಲಿ ಕಾರ್ಯಕ್ರಮಗಳು ಮಾಡ್ತಾರೆ. ಎಷ್ಟೋ ಫ್ಯಾನ್ಸ್ಗಳೇ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. 9 PM I think the program starts. I will come in something by around 10:30, 11 and bring in the birthday with them. 12 o'clock I'll spend with them and I'll head back. ಅವ್ರ ಜೊತೆ ನಿಮ್ ಪರ್ಫಾರ್ಮೆನ್ಸ್ ಇರುತ್ತಾ ಸರ್? ನಾನು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಕ್ಕೆ ಅವರೆಲ್ಲ ಇಲ್ಲಿ ಬರ್ತಾ ಇರೋದು. 30 ವರ್ಷ ನೀನ್ ಏನ್ ಮಾಡ್ತಾ ಇರೋದು? ಪರ್ಫಾರ್ಮೆನ್ಸ್ ತಾನೇ ಕೊಡ್ತಾ ಇರೋದು, ಅದೆಲ್ಲ ಕೊಟ್ಟಿದ್ದಕ್ಕೆ ಬರ್ತಾ ಇರೋದು. ಸರ್, ಇನ್ನೊಂದು, ಈಗ ಕೆಂಗೇರಿಲಿ ಪುತ್ಥಳಿ ನಿರ್ಮಾಣ ಏನು ದರ್ಶನ ವ್ಯವಸ್ಥೆ ಅಂತ ಒಂದು 25 ಅಡಿ ಪುತ್ಥಳಿ ರೆಡಿ ಆಗ್ತಾ ಇರೋದು, ಬಟ್ ಪ್ಲೇಸ್ ಎಲ್ಲಿ ಅಂತ ಇಲ್ಲಿ ತನಕ ಮೆನ್ಷನ್ ಮಾಡಿರ್ಲಿಲ್ಲ. ಆ ಪ್ಲೇಸ್ ಎಲ್ಲಿ? ಅರ್ಧ ಎಕರೆ 15ನೇ ತಾರೀಕು ಅವ್ರು ಹುಟ್ಟುಹಬ್ಬದ ನಿಮಗೆ ಗೂಗಲ್ ಪಾಯಿಂಟ್, ಅಫ್ಕೋರ್ಸ್ ವಿವೇಕಪುತ್ರ ಅವರೆಲ್ಲರೂ ಅವರ ಕಡೆಯಿಂದ ಏನೇನಿದ್ದಾರೆ ಅವ್ರ ಕಡೆಯಿಂದನೇ ಆಗುತ್ತದು. ಅದನ್ನ ಅಲ್ಲಿ ಡಾಟಾಗಿ ಹೇಳ್ತಾ ಇದ್ದೀನಿ. ನಾಳೆ ಹೊತ್ತಿನ ಬರೋದು, ನಾಳೆ ನಾಳೆನೇ ರಿಲೀಸ್ ಬುಧವಾರ ಮಾಡ್ತಾರೆ. ಸರ್, ಇನ್ನೊಂದು ಯಶ್ವರ್ಧನ್ ರಿಲೀಸ್ ಸಿನಿಮಾ ಏನಿದೆ ಅದರ ಅಮೌಂಟ್ ಅನ್ನು ಹರೀಶ್ ರಾವ್ ಅವರಿಗೆ ನೀವು ಅವರ ಮೆಡಿಕಲ್ ಇದಕ್ಕೆ ಕೊಡ್ತೀರಿ ಅಂತ ಒಂದು ಸುದ್ದಿ ಆಗಿತ್ತು. ಸೊ ಅದು ನಿಜಾನ? ಜೊತೆಗೆ ಇಲ್ಲ, ನನ್ನ ವಿಷ್ಣುವರ್ಧನ ರಿಲೀಸ್ಗೂ ನನಗೂ ಸಂಬಂಧ ಇಲ್ಲ. ಅದು ಅವರೇ ಮಾಡ್ಕೊಂಡಿದ್ದಾರೆ, ಖುಷಿಯಾಗಿ ಪ್ರೀತಿಯಿಂದ ಮಾಡ್ಕೊಂಡಿದ್ದಾರೆ. ಆ ಹಣನ ಅವ್ರು ಏನ್ ಮಾಡ್ಕೊಬೇಕು ಅಂತ ಇದ್ದಾರೆ ಅವರಿಗೆ ಸಂಪೂರ್ಣ ಅಧಿಕಾರ ಇದೆ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಯಾವ ತರ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಥವಾ ಐ ಡೋಂಟ್ ಥಿಂಕ್ ಐ ಹ್ಯಾವ್ ಎನಿಥಿಂಗ್ ಟು ಡೂ ವಿತ್ ದಟ್. ಅದು ಅವ್ರ ಪ್ರೀತಿಯಿಂದ ಮಾಡಿದ್ದಾರೆ, ಜನಗಳ ಪ್ರೀತಿಯಿಂದ ಅದನ್ನು ನೋಡಿದ್ದಾರೆ, ಓಡಿಸಿದ್ದಾರೆ, ಅಲ್ಲಿಗೆ ಮುಗೀತಷ್ಟೇ. ನನಗೂ ಐ ಹ್ಯಾವ್ ಗಾಟ್ ನಥಿಂಗ್ ಟು ಡೂ ವಿತ್ ದಟ್. ನಿಮಗೂ ಇದೆ, ನಿಮಗೆ ನಮ್ಕಿನ ಜಾಸ್ತಿ ಇದೆ.
ಇದು ಕರ್ಲಿ ಅಂದ್ರೆ ಅದೇನ್ ಸರ್? ಅಲ್ಲೂ ಅವ್ರಿಗೂ ಅಷ್ಟೇ. ನೋ ದಿಸ್ ಗಾಟ್ ನಥಿಂಗ್, ದಿಸ್ ಇಸ್ ಮೈ ರೋಲ್. ಅಂಡ್ ನಾನು ನಿಮಗೆ ಹೇಳಿದ ಹಾಗೆ ಪಾತ್ರದಲ್ಲಿ ಒಂದು ವಿಭಿನ್ನತೆ ಇದೆ, ಪಾತ್ರದಲ್ಲಿ ಒಂದು ಆನಿಮಲ್ ಇನ್ಸ್ಟಿಂಕ್ಟ್ ಇದೆ. ಸೊ ನನಗೆ ಅದು ನನ್ನ ಒರಿಜಿನಲ್ ಹೇರ್ ಸ್ಟೈಲ್ ಇಟ್ಕೊಂಡಾಗ ನನಗೆ ಅದು ಯಾಕೋ ಕನೆಕ್ಟ್ ಆಗ್ತಾ ಇರಲಿಲ್ಲ. ನನಗೆ ನಾನು ನೋಡ್ಕೊಂಡಾಗಲೇ ಕನೆಕ್ಟ್ ಆಗ್ತಾ ಇರಲಿಲ್ಲ ಆಸ್ ಅ ರೋಲ್. ಇಟ್ ವಾಸ್ ಲುಕಿಂಗ್ ಟು ಗ್ಲಾಮರಸ್ ಅಂಡ್ ಎವ್ರಿಥಿಂಗ್. ಸೊ ಐ ವಾಂಟೆಡ್ ಟು ಟ್ರೈ ಸಮಥಿಂಗ್ ಎಲ್ಸ್. ಅಂಡ್ ಇವತ್ತಿಗೆ ಫ್ರೇಮಲ್ಲಿ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದೆ ಅದು. ಅಂಡ್ ಎವ್ರಿಬಡಿ ಈಸ್ ಲವಿಂಗ್ ಇಟ್. ಸೊ ಐ ಥಿಂಕ್ ನಾಳೆ ನಿಮಗೆ ಆ ಪೋಸ್ಟರ್ ರಿಲೀಸ್ ಆದಾಗಲೂ ಯುಲ್ ಗೆಟ್ ಅ ಫೀಲ್ ಆಫ್ ಇಟ್. ಸೊ ಯುಲ್ ನೋ. ಸರ್ ವಿನಯ್ದೇನು ಕೇಳಿದ್ ನೀವು? ಅದು ನೀವು ಹೋಗ್ಬಿಟ್ಟು ಬಿಗ್ ಬಾಸ್ ಟೈಮಿಂದನೂ ಅವ್ರು ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ಹಿಂಗಿರ್ಲಿಲ್ಲ. ಬಿಗ್ ಬಾಸ್ಗೆ ಹೋಗಿ ಅಲ್ಲಿ ನೋಡಿದ್ರಲ್ಲ ಎಲ್ಲರನ್ನೂ ಅವಾಗಿಂದ ಹಂಗೆ ಆಗಿರೋದು. ಓ ಪ್ರಪಂಚ ಹಿಂಗೂ ಇದೆಯಾ ಅಂತ ಅಂದ್ಬಿಟ್ಟು ಅಂತ ಅದವರು ಆ ಥರ ಮಾಡ್ಕೊಂಡು ಕೂತಿದ್ದಾರೆ. ಸರ್ ಈ ಕಡೆ ಸರ್ ಜನ ಯಾವತ್ತೂ ಕನ್ಫ್ಯೂಸ್ ಆಗೇ ಇಲ್ಲ ಸರ್. ಜನ ಯಾವತ್ತೂ ಕನ್ಫ್ಯೂಸ್ ಆಗಲ್ಲ. ಅವರು ಡಿಸೈಡ್ ಮಾಡ್ಕೊಂಡು ನೋಡ್ತಾರೆ. ಒಂದು ವಾರದಲ್ಲಿ ಎಷ್ಟು ದಿನ ಇದೆ ಸರ್? ಒಂದು ದಿನದಲ್ಲಿ ಎಷ್ಟು ಶೋ ಇದೆ ಸರ್? 4 ಶೋನು ಒಂದೇ ಸಿನಿಮಾ ನೋಡ್ತೀರಾ ನೀವು? ಮತ್ತೆ ಅಷ್ಟು ಅವಕಾಶಗಳಿದೆ, ಅಷ್ಟು ಇದೆ. ಥಿಯೇಟರ್ಗಳಿಗೆ ಹೋದ್ಮೇಲೆ ಜನ ಎಲ್ಲ ಇವಾಗ ಒಂದು ಸೀರೀಸ್ ಹಾಕೊಂಡು ಕೂತ್ರೆ 7 8 ಎಪಿಸೋಡ್ ಒಟ್ಟಿಗೆ ನೋಡಲ್ವಾ ನೀವು? ಹಾಗೆ 2 ಸಿನಿಮಾ ಒಟ್ಟಿಗೆ ನೋಡಲ್ವಾ ನೀವು? ಅವ್ರಿಗಿಲ್ಲ ಕನ್ಫ್ಯೂಷನ್, ನಿಮಗೆ ಯಾಕೆ? ನನಗೆ ಒಂದು ಮಾತ್ರ ಹೇಳಕ್ ಕ್ಲಾರಿಫೈ ಮಾಡಕ್ ತುಂಬಾ ಇಷ್ಟಪಡ್ತೀನಿ. ನನಗೆ ನಾನು ಕಲ್ತಿರೋದೇನಂತ ಅಂದ್ರೆ, ಒಂದು ಸರ್, ಅನಾವಶ್ಯಕವಾಗಿ ನಾನು ಚಾಲೆಂಜ್ ಯಾರಿಗೂ ಹಾಕಲ್ಲ. ಅನಾವಶ್ಯಕವಾಗಿ ನಾನು ಏನೋ ಪವರ್ಫುಲ್ ಅಂತ ತೋರಿಸ್ಕೊಳಕ್ ಹೋಗಲ್ಲ. ಯಾರು ವ್ಯಕ್ತಿಗಳು ಸಿನಿಮಾ ಮಾಡ್ತಾ ಇದ್ದಾರೋ ಅವ್ರ ಮೇಲೂ ಆಭಾರವಾದ ಗೌರವಗಳಿದ್ದಾವೆ. ದಟ್ ಡಸಂಟ್ ಸ್ಟಾಪ್ ಮೀ ಫ್ರಮ್ ಡೂಯಿಂಗ್ ವಾಟ್ ಐ ನೀಡ್ ಟು ಡೂ. ವಿಲ್ ಇಟ್? ನೋ. ನನ್ನ ಸಿನಿಮಾ ಓಡಿಲ್ಲ ಅಂದ್ರೆ ಹಾಳಾಗೋದು ನನ್ನ ನಿರ್ಮಾಪಕ, ನಮ್ಮ ಸಿನಿಮಾದವ್ರು ಮಾತ್ರ. ನಾನು ಅದನ್ನ ಹೇಳ್ಬೇಕಾದ್ರೆ ಇನ್ನೊಂದು ಹೇಳ್ತಾ ಇದ್ದೀನಿ. ಹಗಲು ರಾತ್ರಿ ದುಡಿಬೇಕಾದ್ರೆ ನನ್ನ ಸಿನಿಮಾದಲ್ಲೂ ಕಲಾವಿದರಿದ್ದಾರೆ, ತಂತ್ರಜ್ಞರಿದ್ದಾರೆ. ಆ ಸಿನಿಮಾ ಮೇಲೆ ಆಸೆ ಇಟ್ಕೊಂಡು ಕೂತಿರ್ತಾರೆ ಅವರು. ನಾವು ಅವತ್ತೇ ಒಂದು ಎಜೆಂಡಾ ಹಾಕೊಂಡಾಗ ವಿ ಹ್ಯಾವ್ ಟು ಸ್ಟಿಕ್ ಟು ಇಟ್. ಅಂಡ್ ಆಸ್ ಐ ಟೋಲ್ಡ್ ಯು, ವಿ ಪ್ಲಾನ್ಡ್ ಇಟ್. ಕರೆಕ್ಟ್? ದಿಟ್ ನೀಡ್ಸ್ ಅ ಲಾಟ್ ಆಫ್ ಪ್ಲಾನಿಂಗ್ ಸರ್. ಪ್ಲಾನಿಂಗ್ ಎಕ್ಸಿಕ್ಯೂಟ್ ಮಾಡ್ತಾ ಇದೀವಿ ನಾವು. ಅಂಡ್ ಐ ವಿಲ್ ಸ್ಟಿಕ್ ಟು ವಾಟ್ ಐ ಅನೌನ್ಸ್ ದಟ್ ಡೇ. ಸ್ಟಿಲ್ ದಟ್ ಡಸಂಟ್ ಮೀನ್ ವಿ ಆರ್ ಥ್ರೂ. ನಮ್ಮ ಸಿನಿಮಾ ಇನ್ನೂ ಕಂಪ್ಲೀಟ್ ಆಗಿಲ್ಲ, ತುಂಬಾ ಚಾಲೆಂಜಸ್ ಇದೆ. ನಾವೇನ್ ಮಾಡಬೇಕೋ ಮಾಡಲೇಬೇಕಲ್ಲ. ಆ ಕಡೆ ನೀವು ನೋಡಕ್ ಹೋದ್ರೆ ಅರ್ಜುನ್ ಜನ್ಯ ನನ್ನ ಹುಡುಗನಿಗೆ ನಾನೇ ಯಾಕೆ ಮಾಡಕ್ ಹೋಗ್ಲಿ ಚಾಲೆಂಜು? ಅಥವಾ ವಿಲ್ ಐ ಎವರ್ ಸೇ ಮೈ ಫಿಲ್ಮ್ ಇಸ್ ಮೋರ್ ಸುಪೀರಿಯರ್? ವಿಲ್ ಐ ಎವರ್ ಸೇ ದಟ್? ಅಲ್ಲಿರೋದು ಯಾರು? ದಿಗ್ಗಜರುಗಳೆಲ್ಲ ಸೇರ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ. ಬಟ್ ಐ ವಿಲ್ ನೆವರ್ ಲುಕ್ ಡೌನ್ ಅಪಾನ್ ಮೈ ಫಿಲ್ಮ್. ಐ ವಿಲ್ ನೆವರ್ ಬಿ ಸ್ಕೇರ್ಡ್ ಆಫ್ ಎನಿಬಡೀಸ್ ಫಿಲ್ಮ್. ನೀದರ್ ಡು ದೇ ನೀಡ್ ಟು ಬಿ ವರಿಡ್ ಅಬೌಟ್ ಮೈ ಫಿಲ್ಮ್. ಕರೆಕ್ಟ್? ವಿ ಕ್ಯಾನ್ ಆಲ್ ಕೋ ಎಕ್ಸಿಸ್ಟ್. ಬಟ್ ಇನ್ನೊಂದು ಹೇಳ್ತೀನಿ ಕೇಳಿ, ಪ್ರಾಕ್ಟಿಕಲ್ ಆಗಿ. ನಾನು ಶುರು ಮಾಡಿ ಕಷ್ಟಪಟ್ಟು ಹಗಲು ರಾತ್ರಿ ದುಡಿದು ಇಲ್ಲಿ ಬರಬೇಕು ಅಂದಾಗ ನಮ್ಗೆ ತುಂಬಾ ಕಷ್ಟ ಇರ್ತಾರೆ. ಓಕೆ, 7 months ವಿ ಆರ್ ಡೂಯಿಂಗ್ ಆಲ್ ದಿಸ್. ಡಿಸೆಂಬರ್ 25th ಅಂತ ಅನ್ಕೊಂತೀರಲ್ಲ ನೀವು, ಅದನ್ನ ಬಿಟ್ರೆ ಇನ್ ಯಾವಾಗ ಬರಲಿ? ಈಗ ನವೆಂಬರ್, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಂತ ಬರುವಾಗ ಈ ವಾರ ಇಲ್ಲ ಅಂದ್ರೆ ಒಂದ್ 2 ವಾರ ಬಿಟ್ಟು ಬರ್ಬೋದು. ದೀಪಾವಳಿ ಇದಿದೆ, ಅದಿಲ್ಲ ಅಂದ್ರೆ ಇನ್ನೊಂದು 2 ವಾರ ಬಿಟ್ಟು ಬರ್ಬೋದು. ಡಿಸೆಂಬರ್ ದಾಟಿದ್ರೆ ಎಲ್ಲಿ ಬರಬೇಕು? ನೀವು ಚೂರ್ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ನಮಗೆ ಪೊಂಗಲ್ ದೊಡ್ಡದಲ್ಲ, ತಮಿಳುನಾಡು ತರ ಅಲ್ಲ. ನಮಗೆ ಅಲ್ಲೊಂದು ವಾರ ಸೆಲೆಬ್ರೇಷನ್ಸ್ ಇರ್ತಾವೆ, ನಮಗೆ ಒಂದೇ ದಿನ ಇರೋದು ಸಂಕ್ರಾಂತಿ. ಆ ಒಂದು ದಿನ ರಜದಲ್ಲಿ ಇಟ್ಕೊಂಡ್ರೆ ನೆಕ್ಸ್ಟ್ ರಜೆಗಳೇ ಇಲ್ಲ, ಏನೂ ಇಲ್ಲ. ಎಕ್ಸಾಮ್ಸಿಗೆ ಫ್ಯಾಮಿಲೀಸ್ ಹೊರಟೋಗ್ತಾರೆ, ಮಕ್ಕಳು ಹೊರಟೋಗ್ತಾರೆ. ಕರೆಕ್ಟ್? IPL ಸ್ಟಾರ್ಟ್ ಆಗುತ್ತೆ. ಇಫ್ ವಿ ಮಿಸ್ ದಿಸ್, ಐ ಹ್ಯಾವ್ ಟು ಕಮ್ ಓನ್ಲಿ ಇನ್ ಜೂನ್, ಜುಲೈ. ವೈ ವುಡ್ ಐ ಡೂ ದಟ್ ಫಾರ್ ಮೈ ಫಿಲ್ಮ್? ಇಟ್ಸ್ ಅ ಪ್ರಾಕ್ಟಿಕಲ್ ಥಿಂಗ್, ರೈಟ್? ರಜೆಗಳಿದ್ದಾಗ ಬೇರೆ, ಓಕೆ, ಅವಾಗ ಆಯ್ತು. ಇಲ್ಲಿ ನಾನು ಅನೌನ್ಸ್ ಮಾಡಿದ್ದೆ ಅನ್ನೋ ಒಂದು ಕಾರಣಕ್ಕೆ ಅಂತ ಬರೋದಿಲ್ಲ. ಮೇ ಬಿ ವಿ ಆಲ್ ಕ್ಯಾನ್ ಕಮ್ ಟು ಅನ್ ಅಂಡರ್ಸ್ಟ್ಯಾಂಡಿಂಗ್, ದೇ ಆರ್ ಮೀ, ಹೂ ಎವರ್ ಇಟ್ ಇಸ್. ಬಟ್ ಆ ರೂಮ್, ಆ ವಿಂಡೋಸ್ ಬೇಕಲ್ಲ ನನಗೆ. ದೇರ್ ಇಸ್ ನೋ ವಿಂಡೋ ದೇ. ಈಗ ಶೂಟಿಂಗ್ ಅಲ್ಲಿದ್ದೀನಿ ಸರ್, ನನಗೆ ಅಲ್ಲಿದ್ದೀನಿ. ಅಂಡ್ ಅವ್ರಿಗೆ ಅವಶ್ಯಕತೆ ಇಲ್ಲ ಸರ್, ದಯವಿಟ್ಟು ಅವ್ರಿಗೆ ಅವಶ್ಯಕತೆ ಇಲ್ಲ. ಬಹಳ ಒಳ್ಳೆ ಸಿನಿಮಾ, ಬಹಳ ದೊಡ್ಡ ಸಿನಿಮಾ, ದೊಡ್ಡ ಕಲಾವಿದರಿದ್ದಾರೆ. ಅವಶ್ಯಕತೆ ಇಲ್ಲ. ಯಾರಿಗೆ ಅದು ಅವಶ್ಯಕತೆ ಇಲ್ಲ. ಇಲ್ಲಿ ಚಿತ್ರರಂಗದಲ್ಲಿ ಎಷ್ಟೋ ಥಿಯೇಟರ್ಗಳಿದೆ,
ಎಷ್ಟೋ ಜನ ನೀವು ಎಲ್ಲರೂ ಒಂದೊಂದು ದಿನ ಎಷ್ಟು 2 ಸಿನಿಮಾ ನೋಡಿಲ್ವಾ, ಒಂದು ವಾರದಲ್ಲಿ 2 ಸಿನಿಮಾ ನೋಡಿಲ್ವಾ, 3 ಸಿನಿಮಾ ನೋಡಿಲ್ವಾ? ನೋಡೋರು ನೋಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ, ಅದರಲ್ಲಿ ಏನಿಲ್ಲ. ಇದೇನು ವಾಚ್. ಥ್ಯಾಂಕ್ ಯು ಸರ್. ಈಗ ಆಲ್ರೆಡಿ ನಿಮ್ಮ ಹೇರ್ ಸ್ಟೈಲ್ ಹೇಳಪ್ಪ. ನಿಮ್ಮ ಹೇರ್ ಸ್ಟೈಲ್ ಆಲ್ರೆಡಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದ್ರ ಜೊತೆಗೆ ಬಿಲ್ಲಾರಂಗ ಭಾಷಾ ಮತ್ತೆ K57 ಎರಡು ಒಂದೇ ಟೈಮಲ್ಲಿ. K57 ನಿಮ್ದು ಸರ್ 47 ಸರ್ 47 ಅಷ್ಟೇ ಎಕ್ಸ್ಟ್ರಾ ಹೇಳಿದ್ರೆ ಬಿಡಿ ಸರ್, ಮಾಡ್ತೀರಾ? ಹೇಳಿ. ಈ ಪರ್ಟಿಕ್ಯುಲರ್ ಹೇರ್ ಸ್ಟೈಲ್ ಯಾವ ಸಿನಿಮಾ? ದಿಸ್ ಇಸ್ ಇವಾಗ ನಾನು ಮಾಡ್ತಾ ಇದ್ದೀನಲ್ಲ K47 ಅದು. ಅಟ್ ಅ ಟೈಮ್ ಎರಡು ನಡೀತಾರೋ ಸರ್? ಇಲ್ಲ ನಾನು ಹೇಳಿದೆ ನಿಮಗೆ, ಕ್ಲಾರಿಫೈ ಇನ್ನೊಂದ್ಸತಿ ಕೊಡ್ತೀನಿ. 20-25 ಡೇಸ್ ಬಿಲ್ಲಾರಂಗ ಭಾಷಾ ನಡೆದ್ರೆ 20-25 ಡೇಸ್ ಗ್ಯಾಪ್ ಇತ್ತು. ಪ್ಲಾನ್ ಮಾಡಿದ್ದೆ ಹಾಗೆ, ಬಿಕಾಸ್ ಸೆಟ್ಸ್ ನಡಿಬೇಕು ತುಂಬಾ. ಬಿಕಾಸ್ ನಾವು 2209 AD ಅಂತ ನೋಡಿದಿರಾನೆ, ಆ ಪ್ರಪಂಚ ಕ್ರಿಯೇಟ್ ಮಾಡ್ಬೇಕಲ್ಲಿ. ಸೊ ಆ ಗ್ಯಾಪ್ ಅಲ್ಲಿ ನಾನು ಏನು ಒಪ್ಕೊಂಡಿರ್ಲಿಲ್ಲ. ಅಂಡ್ ನಾನು ಅನೂಪಿಗೆ ಹೇಳಿದ್ದೆ ನಾನು ದಟ್ ಮಧ್ಯದಲ್ಲಿ ನಾನು ಮಾಡ್ಲ ಏನಾದ್ರು ಪರವಾಗಿಲ್ವಾ, ಬೇರೆ ಸಿನಿಮಾ ಹೋಗಿ ಬಂದ್ರೆ ಇಟ್ಸ್ ದ ಸೇಮ್ ಥಿಂಗ್ ಅಂತ. ಅಫ್ಕೋರ್ಸ್ ಎಸ್ ಇಟ್ ಇಸ್ ಪಾಸಿಬಲ್, ಬಟ್ ಆ ಸಿನಿಮಾ ಇರೋದೇ ಡೆಡ್ ಎಂಡ್ ಆಫ್ ನೆಕ್ಸ್ಟ್ ಇಯರ್. ಓಕೆ, ಸೊ ನಾವು ಕುತ್ಕೊಂಡು ಮಾತಾಡಿದಾಗ, ಆ ನಿರ್ಮಾಪಕರ ಹತ್ರ ಮಾತಾಡಿದಾಗ, ನೀವು ಗ್ಯಾಪ್ ಕೊಡೋ ಬದಲು 2 ಸ್ಕೆಡ್ಯೂಲ್ನ ಒಂದೇ ಸತಿ ಹಾಕೊಂಡ್ರೆ, ನನಗೆ ನೀವು ಏನು 25 ದಿನ ಬಿಡಬೇಕು ಅಂತ ಇದ್ರೆ 50 ದಿನ ಒಟ್ಟಿಗೆ ಕೊಟ್ರೆ, ಅಟ್ಲೀಸ್ಟ್ ಲೆಟ್ ಮಿ ಫಿನಿಶ್ ಅ ಫಿಲ್ಮ್. ಈ ವರ್ಷಕ್ಕೊಂದು ರಿಲೀಸ್ ಆಗೋಗ್ಲಿ, ನಾವು ಮತ್ತೆ ನಿಮ್ಮ ಹತ್ರ ಬರ್ತೀನಿ, ಮತ್ತೆ ಮಾಡ್ಕೊಂಡು ಹೋಗ್ಬೋದಲ್ಲ. ಆ 2 ಸ್ಕೆಡ್ಯೂಲ್ ಗ್ಯಾಪ್ ಏನಿದೆ ಅದನ್ನು ಒಟ್ಟಿಗೆ ನೀವು ಪ್ರಿಪೇರ್ ಮಾಡ್ಕೊಂಡ್ರೆ ವಿ ಕ್ಯಾನ್ ಡೂ. ಸೊ ದೇ ವರ್ ವೆರಿ ಹ್ಯಾಪಿ ವಿತ್ ಇಟ್. ಸೊ ಇಟ್ಸ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಟ್ ಸಾರ್ಟ್. ಸೊ ಇದನ್ನು ಮುಗಿಸ್ಕೊಂಡು ನಾನು ಅಲ್ಲಿ ಕೊಡ್ತೀನಿ. ಐ ಥಿಂಕ್ ಐ ವಿಲ್ ಬಿ ಡನ್ by October end. I'll be done with this film. ಸರ್, ಲಾಸ್ಟ್ ಇಯರ್ ಅದಕ್ಕೆ ನಾವು 2 ವರ್ಷ ಮುಂಚೆ ಇಲ್ಲೇ ಇತ್ತು. ಆಗ ನಮ್ಗೆ ಎಲ್ಲರಿಗೂ ಕೂಡ ಕ್ಯೂರಿಯಾಸಿಟಿ ಗೊತ್ತಾ, ಲೇಸರ್ ಶೋ ನಿಮ್ಮ ಮಡದಿಗೋಸ್ಕರ ಗಿಫ್ಟ್ ಆಗಿ ಕೊಟ್ಟಿದ್ದಂತ ಒಂದು ಶೋ ತುಂಬಾ ಎಕ್ಸ್ಪೆನ್ಸಿವ್ ಇತ್ತು. ಆ ಶೋ ಆದ್ರೂ ಒಳ್ಳೆಯ ಒಂದು ಅದ್ಭುತವಾದಂತ ಉಡುಗೊರೆ. ಸೊ ಈ ವರ್ಷ ಆ ಥರದ್ದು ಏನಿದೆ? ಇಲ್ಲ, ಆ ಥರ ಖರ್ಚು ಮಾಡೋದು ಬೇಡ ಅಂತ ಇಂಡೋರಿಗೆ ಬಂದ್ಬಿಟ್ಟೆ. ನೋಡಿ, ಇಲ್ಲಿ ಎಲ್ಲಿ ಮಾಡಲಿ, ಬೇಡ. ಅದು ಒಂದು ವರ್ಷಕ್ಕೆ ಒಂದು. ಸಿ, ಲೆಟ್ ಮಿ ಟೆಲ್ ಯು ಸಮಥಿಂಗ್. ಪ್ರಿಯಾ ವಾಂಟೆಡ್ ಟು ಡೂ ಸಮಥಿಂಗ್ ವಿತ್ ಲಾಟ್ ಆಫ್ ಲವ್. ಅದನ್ನ ಮಾಡಿದ್ದಾರೆ, ಎಲ್ಲರೂ ಸೇರ್ಕೊಂಡು ಮಾಡಿದ್ರು. ಬಟ್ ಐ ಥಿಂಕ್ ಆನೆಸ್ಟ್ಲಿ ಸ್ಪೀಕಿಂಗ್, ಆ ಥರ ಖರ್ಚು ಏನಿದೆ ಒಂದು ಸರಿ ಓಕೆ ಸರ್, ನಮ್ಮ ಮೇಲೆ ನಮಗೆ. ಐ ಥಿಂಕ್ ದಟ್ ಕೈಂಡ್ ಆಫ್ ಮನಿ ಕ್ಯಾನ್ ಬಿ ಇನ್ವೆಸ್ಟೆಡ್. ನೀವೀಗ ಹೇಳಿದ್ರಲ್ಲ, ಹಸಿರು ಜಾಗ, ವಾತಾವರಣ, ಪ್ರಕೃತಿ. ನನಗೆ ಅನ್ಸುತ್ತೆ ಐ ಆಮ್ ಮೋರ್ ಕೀನ್ ಆನ್ ಡೂಯಿಂಗ್ ದೀಸ್ ಥಿಂಗ್ಸ್ ಬಿಕಾಸ್ ನನಗೆ ತುಂಬಾ ಇಂಟ್ರೆಸ್ಟ್ ಇದೆ, ಎಲ್ಲಾದ್ರ ಮೇಲೂ ತುಂಬಾ ಇಂಟ್ರೆಸ್ಟ್ ಇತ್ತು. ಬಟ್ ಐ ಥಿಂಕ್ ಐ ಆಮ್ ನಾಟ್ ಸೋ ಮೆಟೀರಿಯಲಿಸ್ಟಿಕ್ ಎನಿಮೋರ್. ಸೊ ಐ ಪ್ರಿಫರ್ ದಟ್ ಯಾರಿಗಾರು ಹೆಲ್ಪ್ ಆಗುತ್ತೆ ಎಲ್ಲ ಒಂದ್ ಕಡೆ ಅಂದ್ರೆ ಐ ಥಿಂಕ್ ಗೋಯಿಂಗ್ ದಟ್ ರೂಟ್ ಇಸ್ ಬೆಟರ್. ಸರ್, ಹೊರತುಪಡಿಸಿ ಬೇರೆ ಏನಾದರೂ ವಿಶೇಷತೆ ಅಭಿಮಾನಿಗಳಿಗೆ ನಿಮ್ಮ ಕಡೆ ಬೇರೆ ಸಿನಿಮಾ ಮಾಧ್ಯಮದಿಂದ ನೀವು ಬಂದು ಡ್ಯಾನ್ಸ್ ಮಾಡ್ತೀರಾ ಅಂತ ಮಾತು ಕೊಟ್ಟಿದ್ದೀನಿ, ಅದೇ ನನ್ನ ವಿಶೇಷತೆ. ದಯವಿಟ್ಟು ಬಂದು ಮಾತು ಉಳಿಸಿ, ಬನ್ನಿ, ನೀವು ಬರಲೇಬೇಕು. ವಿಶೇಷತೆ ಅಂತ ಏನಿಲ್ಲಪ್ಪ. ಸಿ, ನೋ, ಲೆಟ್ ಮಿ ಟೆಲ್ ಯು ಸಮಥಿಂಗ್. ಅವರಿಗೆ ನಾನು ತುಂಬಾ ಡಿಸಪಾಯಿಂಟ್ ಆಗ್ತಾನೆ ಇರುತ್ತೆ. ನಾನು ಯಾವುದೋ ಒಂದು ಕಾರಣಕ್ಕೆ ಮೀಟ್ ಮಾಡಕ್ ಆಗ್ತಾ ಇರಲ್ಲ, ಏನೋ ಒಂದು ಆಗ್ತಾ ಇರಲ್ಲ. ದಿಸ್ ಟೈಮ್ ಐ ಥಿಂಕ್ ಐ ವಾಂಟೆಡ್ ಟು ಮೀಟ್ ದೆಮ್. ಸೊ ಐ ಅರೇಂಜ್ ಮಾಡಿ ಬಂದಿದ್ದೀನಿ. ಅಂಡ್ ಮೀಟಿಂಗ್ ದೆಮ್ ಇಟ್ ಸೆಲ್ಫ್ ಇಸ್, ಅವ್ರಿಗೆ ಗೊತ್ತಿಲ್ಲ, ನನಗಂತೂ ಅದೊಂದು ಇಟ್ಸ್ ಅ ಗ್ರೇಟ್ ಒಕೇಶನ್ ಫಾರ್ ಮೀ ಟು ಮೀಟ್ ಮೈ ಫ್ಯಾನ್ಸ್. ಸರ್, ಕೆಲವೊಂದು ಘಟನೆಗಳು ಆ ರೀತಿಯಾದಂಥ ಪ್ರಿಪರೇಷನ್ಗಳು ನಿಮ್ಮ ಹುಟ್ಟುಹಬ್ಬದ ಸಾಕಷ್ಟು ಅಭಿಮಾನಿಗಳು ಬರುವಂಥ ಸಾಧ್ಯತೆಗಳು, ಅವರಿಗೆ ಹೆಂಗಿರುವಂಥ ಒಂದು ಸಿದ್ಧತೆ ಮತ್ತೆ ಒಂದು ಭದ್ರತೆಯ ವಿಚಾರ ಅದೆಲ್ಲ ಮಾಡಿದ್ದಾರೆ, ಅದೆಲ್ಲ ಮಾಡ್ಕೊಂಡಿದ್ದಾರೆ. ಅಂಡ್ ಸಿ, ಎಲ್ಲಾ ಸತಿನೂ ನಾನು ಹೇಳೋದು, ಆ ಕಾರ್ಯಕ್ರಮ ಆಗಲಿ ಇನ್ನೊಂದಾಗ್ಲಿ ತಪ್ಪು ನಡಿಬೇಕು ಅಂತ ಯಾರು ಮಾಡಲ್ಲ ಸರ್. ಕೆಲವು ಟೈಮ್ ಏನಾಗುತ್ತೆ, ನೀವು ಹೇಳಿದ ಒಂದು ನಾನು ಮಾತಿಗೆ ಉತ್ತರ ಕೊಡೋಕೆ ಇಷ್ಟಪಡ್ತೀನಿ. ಪಬ್ಲಿಕ್ಕಲ್ಲೂ ಅವೇರ್ನೆಸ್ ಬರಬೇಕು. ನೀವು ಬರೀ ಪೊಲೀಸ್ ಸಿಬ್ಬಂದಿಗಳಿಗೆ, ಸರ್ಕಾರಕ್ಕೆ, ಇನ್ನೊಬ್ಬರಿಗೆ ಬೈತಾ ಇದ್ರೆ ತಪ್ಪಾಗುತ್ತೆ. ಅಲ್ಲಿ ಏನಾರು ಗಲಾಟೆ ನಡೀತಾ, ಯುದ್ಧಗಳು ನಡೀತಾ, ಬಾಂಬ್ ಸ್ಫೋಟ ಆಯ್ತಾ? ಇಲ್ವಲ್ಲ. ಸ್ಟ್ಯಾಂಪೀಡ್ ಆಯ್ತು. ಸ್ಟ್ಯಾಂಪೀಡ್ ಆಗಬೇಕಾದ್ರೆ ಐ ಥಿಂಕ್ ಈವನ್ ಪಬ್ಲಿಕ್, ಐ ಪರ್ಸನಲಿ ಸೇ, ಐ ಆಮ್ ನಾಟ್ ಬ್ಲೇಮಿಂಗ್ ದೆಮ್. ಆ ಒಂದು ಆತಂಕ, ಉತ್ಸಾಹ ಇದ್ದೇ ಇರುತ್ತೆ. ಅ ಲಿಟಲ್ ಕೇರ್ ಶುಡ್ ಬಿ ಟೇಕಿನ್, ಅ ಪ್ರಿಕಾಷನ್ ಶುಡ್ ಬಿ ಟೇಕಿನ್. ಕರೆಕ್ಟ್, ಬೇಕಾಗತ್ತವಲ್ಲ. ಐ ಆಮ್ ನಾಟ್ ಬ್ಲೇಮಿಂಗ್ ದೆಮ್. ಇಟ್ಸ್ ವೆರಿ ಅನ್ಫಾರ್ಚುನೇಟ್ ನಡೆದಿದ್ದು. ಅದರಿಂದ ಅಟ್ಲೀಸ್ಟ್ ನಾವೆಲ್ಲರೂ ನೋಡಿ ಕಲಿಯುವಂಥದ್ದು ಏನಂದ್ರೆ, ಏನ್ ಮಾಡಬಲ್ಲೆ, ಈಗ ಇದನ್ನು ಮೀರಿ ಇನ್ನೇನಾದ್ರು ನಡೀತು ಅಂದ್ರೆ ಇನ್ನೊಂದು ಪಾಠ ನಾವು ಕಲಿಬೇಕಾಗತ್ತೆ ಅಷ್ಟೇ.
ಓ ಹಿಂಗೂ ಇದೆ ಅಂದ್ಬಿಟ್ಟು. ಸೊ ವಿ ಆಲ್ವೇಸ್ ರಿಕ್ವೆಸ್ಟ್, ಒಂದು ವಿಡಿಯೋ ಮಾಡ್ತೀವಿ ಬಿಡ್ತೀವಿ, ಕೇರ್ಫುಲ್ ಆಗಿ ಬನ್ನಿ, ದಯವಿಟ್ಟು ಕೇರ್ಫುಲ್ ಆಗಿ ಹೋಗಿ. ಇಲ್ಲಿ ಮಾತ್ರ ಅಲ್ಲ, ನಮ್ಮನೆಗೆ ಯಾರೇ ಊಟಕ್ಕೆ ಬಂದ್ರು, ನನ್ನೊಟ್ಟಿಗೆ ಕೂತ್ಕೊಂಡು ಒಂದು ಡ್ರಿಂಕಿಗೆ ಬಂದ್ರು, ನಾನು ಮನೆಗೆ ಹೋಗೋ ತನಕ ಹೇಳ್ತಾ ಇರ್ತೀನಿ, ಪ್ಲೀಸ್ ರೀಚ್ ಹೋಮ್ ಸೇಫ್, ಲಿವ್ ಮಿ, ಒಂದು ಟೆಕ್ಸ್ಟ್ ಬಿಡಿ ಮನೆಗೆ ಹೋದ್ಮೇಲೆ ಅಂತ ಅಂದ್ಬಿಟ್ಟು. ಐ ಕೀಪ್ ಡೂಯಿಂಗ್ ದಟ್. ಸೊ ದಟ್ಸ್ ದ ಬೆಸ್ಟ್ ವಿ ಕ್ಯಾನ್ ಡೂ, ರೈಟ್? ಎಸ್, ಸೊ ದಟ್ ಪ್ರಿಕಾಷನ್ಸ್ ವಿ ಹ್ಯಾವ್ ಟೇಕನ್ ಸರ್. ಯಾ ಸರ್, ಈ ಕಡೆ ಸರ್, ಮ್ಯಾಕ್ಸ್ ತುಂಬಾ ದೊಡ್ಡ ಸಕ್ಸಸ್ ಕೊಟ್ಟಂತ ಸಿನಿಮಾ. ಸೊ K47 ಮುಹೂರ್ತದ ಸಂದರ್ಭದಲ್ಲಿ ನೋಡಿದಾಗ ಬ್ಯಾಕ್ ಗ್ರೌಂಡ್ ಎಲ್ಲ ಲುಕ್ ಅಂಡ್ ಫೀಲ್ ಎಲ್ಲ ಒಂದೇ ತರ ಕಾಣಿಸ್ತಾ ಇತ್ತು. ಮೀನ್ಸ್ ಏನಾದ್ರೂ ಇದೇನೋ ಸಿನಿಮ್ಯಾಟಿಕ್ ಯೂನಿವರ್ಸ್ ಇದೆಯಾ ಸರ್ ಈ ಸಿನಿಮಾಗಳ ಮಧ್ಯೆ ಅಂತ? ಇರ್ಬೋದು, ಬಿಕಾಸ್ ಯೂನಿವರ್ಸ್ ಅಂತ ಏನಿದೆ ಸರ್, ಅದ್ರಲ್ಲಿ ಕ್ರಿಯೇಟ್ ಆಗೋದು ಯಾವಾಗ ಅಂದ್ರೆ ನಮಗೆ ಒಂದು ಪಾತ್ರದಲ್ಲಿ ಉತ್ಸಾಹ ಬಂದಾಗ. ಅಂಡ್ ಇಫ್ ದಟ್ ಎಕ್ಸೈಟ್ಸ್, ನೋ, ಸಮಥಿಂಗ್ ಕ್ಯಾನ್ ಬಿ ಕ್ರಿಯೇಟೆಡ್. ಸೊ ಇಟ್ಸ್ ಅ ಟ್ರೈ, ಇಟ್ಸ್ ಅನ್ ಎಫರ್ಟ್. ಅಫ್ಕೋರ್ಸ್ ಇದು ನಾನು ನಿಮಗೆ ಹೇಳಿದ್ದೆ, ಅವತ್ತೇ ಹೇಳಿದೆ, ಇದು ಖಂಡಿತವಾಗ್ಲೂ ಮ್ಯಾಕ್ಸ್ 2 ಅಂತ ಅಲ್ಲ. ವಿ ಹ್ಯಾವ್ ಬ್ರಾಟ್ ಇನ್ ಅ ಕ್ಯಾರೆಕ್ಟರ್, ವಿ ಹ್ಯಾವ್ ಬ್ರಾಟ್ ಇನ್ ಅ ಡಿಫರೆಂಟ್ ಇನ್ನೊಂದು ಎಂಟಿಟಿ, ಇನ್ನೊಂದು ಯೂನಿವರ್ಸ್ ಕ್ರಿಯೇಟ್ ಮಾಡಿದೀವಿ. ಅಂಡ್ ಅದರಲ್ಲಿ ಆ ಸಿನಿಮಾದ ಯಾವುದೇ ಒಂದು ಅಳುಕು ಜಳುಕು ಆಗಲಿ ಆ ಪಾತ್ರಗಳು ನಿಮಗೆ ಕಾಣಿಸಲ್ಲ, ಎಲ್ಲ ಫ್ರೆಶ್ ಇರೋದು. ಅಂಡ್ ಫೀಲ್ ಆಫ್ ದ ಫಿಲ್ಮ್ ಇವಾಗ ಫಾರ್ ಎಕ್ಸಾಂಪಲ್ ಅದೇ ಟೆಕ್ನಿಕಲ್ ಟೀಮ್ ಇರೋದ್ರಿಂದ ನಿಮಗೆ ಆ ಫೀಲ್ ಖಂಡಿತವಾಗ್ಲೂ ಕಾಣಿಸುತ್ತೆ. ಅಂಡ್ ಅದೇ ಡೈರೆಕ್ಟರ್ ಆಗಿರೋದ್ರಿಂದ ಅದು ಅವ್ರದೇ ಎಸ್ಥೆಟಿಕ್ಸ್ ಅಲ್ಲ ಮೇಕಿಂಗ್ ಆಫ್ ಸಿನಿಮಾ. ಸೊ ಅದೊಂದು ಚೂರು ನಿಮಗೆ ಕಾಣಿಸ್ಬೋದು, ಬಟ್ ಇಟ್ಸ್ ಗಾಟ್ ನಥಿಂಗ್ ಟು ಡು ವಿತ್ ದಟ್ ಸಿನಿಮಾ. ಬಟ್ ನೀವೇನು ಹೇಳ್ತಾ ಇದ್ರಿ, ಒಂದು ಯೂನಿವರ್ಸ್ ಕ್ರಿಯೇಟ್ ಆಗಿದೆ, ಮೇ ಬಿ ದೇರ್ ಆರ್ ಚಾನ್ಸಸ್. ಸರ್, ಮತ್ತೊಂದು ಸರ್ 50ನೇ ವರ್ಷದ ಸಂಭ್ರಮದಲ್ಲಿ ಒಂದು ಪ್ರಶ್ನೆ ಅಂದ್ರೆ, ಒಂದೇ ನಿಮಿಷದಲ್ಲಿ ಮೈ ಡಾಟರ್ ಬಂದ್ಬಿಟ್ಟು ಅವ್ರೇನು ನನ್ನ ಮೂಡ್ ಲೈಟ್ನ್ ಅಪ್ ಮಾಡೋದಕ್ಕೆ ಏನು ಮಾಡೋದು ಬೇಡಮ್ಮ. ಶೀಸ್ ಅರೌಂಡ್, ನಾವು ಯಾವಾಗಲೂ ನಗಾಡ್ಕೊಂಡಿರ್ತೀವಿ. ಅಂಡ್ ದಟ್ಸ್ ವೈ ವಿ ಕಾಲ್, ನೋ, ಇಟ್ಸ್ ಅ ರಿಲೇಶನ್ಶಿಪ್ ಆಫ್ ದಟ್ ಸಾರ್ಟ್. ಅವ್ರು ಏನು ಮಾಡಬೇಕಾಗಿಲ್ಲ. ಬಟ್ ಏನಾಗುತ್ತೆ, ಮೊನ್ನೆ ಆಬ್ವಿಯಸ್ಲಿ ಏನು ಮಾಡ್ತೀವಿ ಹೇಳಿ, ಫಸ್ಟ್ ನಾವು ಗ್ಯಾಲರಿ ಓಪನ್ ಮಾಡ್ತೀವಿ. ಹೋದ ವರ್ಷ ಇಷ್ಟೊತ್ತೆ ಟೈಮಲ್ಲಿ ಏನು ಮಾಡ್ತಾ ಇದ್ವಿ, ಫೋಟೋ ಗ್ಯಾಲರಿಗೆ ಹೋದಾಗ ಒಂದಿಷ್ಟು ಫೋಟೋಸ್ ಬರುತ್ತೆ. ಆ ಟೈಮಲ್ಲಿ ಅವರಿದ್ರು, ವಿಡಿಯೋಗಳು ನೋಡ್ತೀವಿ, ನಡ್ಕೊಂಬಂದ್ರು, ಕಟ್ ಮಾಡಿದ್ರು, ನಾವು ಕೇಕ್ ತಿನ್ಸಿದ್ವಿ, ಅವ್ರು ತಿನ್ಸಿದ್ರು. ಇದೆಲ್ಲ ಗೆಟ್ ಅ ಲಿಟಲ್ ಇಮೋಷನಲ್. ಅಂಡ್ ಇದನ್ನ ಮಾಡಬಾರ್ದು ಅಂತ ಹೇಳಕ್ಕಾಗಲ್ಲ, ಹಾಗೆ ಆಗುತ್ತದೆ. ಸೊ ಇಟ್ ಆಲ್ ಹ್ಯಾಪನ್ಡ್ ಆನ್ 30th. ಸೊ ಇಟ್ ವಾಸ್ ಅ ಲಿಟಲ್ ಒಡಿಶಾ. ಅಂಡ್ ಆಫ್ ಕೋರ್ಸ್ ಮೈ ಡ್ಯಾಡ್ 50 years old, ಒಟ್ಟಿಗೆ ಬಾಳ್ ಬದುಕಿದವರು. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್ ಹಿಮ್ ಆಲ್ಸೋ. So it was not an easy day for us. It's not been an easy day for us. No, I am. And that is the only reason ನಾನು ನಿಮ್ಮೆಲ್ಲರನ್ನು ಕರೆಸಿದ್ದೇನಕ್ಕಂದ್ರೆ I told you there is no particular announcement. ಬಟ್ ಏನಾಗುತ್ತೆ, ಯಾವುದೋ ಒಂದು ವಿಶೇಷತೆ ಇಲ್ಲದೆ ಅಥವಾ ವಿಷಯ ಇಲ್ಲದೆ ನಾನು ಪತ್ರಿಕೆಯಲ್ಲಿ ನಾನು ಮಾಧ್ಯಮದ ಮುಂದೆ ಕೂತು ಮಾತಾಡಿ ನನಗೆ ಅಭ್ಯಾಸ ಇಲ್ಲ. ಸೊ ಐ ಥಾಟ್ ಲೆಟ್ ಅಸ್ ಇಂಟ್ರಾಕ್ಟ್, ಬಿಕಾಸ್ again release time alle sigodu nanu. So again I thought let us interact on this particular day, because ಮನೆ ಹತ್ರ ಇದ್ದಾಗ ಅಲ್ಲಿ ನಾರ್ಮಲಿ ಆ ಕ್ರೌಡ್ ಮಧ್ಯದಲ್ಲಿ ನಿಮ್ಮೆಲ್ಲರ ಹತ್ರ ಮಾತಾಡಿ ಒಂದು ಪದ್ಧತಿ ಸಂಪ್ರದಾಯ ಇದೆ. ನಾರ್ಮಲ್ ಆಗಿ ಮಧ್ಯದಲ್ಲಿ ಬಂದು ಎಲ್ಲರ ಹತ್ರ ಮಾತಾಡಿದ್ದು ಉಂಟು. ಈ ಸತಿ ನಾನು ಅಲ್ಲಿ ಸೆಲೆಬ್ರೇಟ್ ಮಾಡದೇ ಇರೋದ್ರಿಂದ ಅಂಡ್ ಸಾಯಂಕಾಲ ಸಿಗೋಕೆ ಆಗದೆ ಇರೋದ್ರಿಂದ ಐ ಥಾಟ್ ಸೇಮ್ ಪ್ಲೇಸ್ ಐ ಲೆಟ್ ಮಿ ಮೀಟ್ ಆಲ್ ಆಫ್ ಯು. ದಟ್ಸ್ ಆಲ್ ಇಸ್ ದ ಒಕೇಶನ್. ಸರ್, 50ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಹೇಳಿದ್ರಿ ಸರ್, ಡೈರೆಕ್ಷನ್ ಪ್ಲಾನ್ ಅಂತ ಅಂದ್ಬಿಟ್ಟು ಒಂದಷ್ಟು ಅನ್ಕೊಂಡಿದ್ದೀನಿ ಅಂತ, ಏನಾದ್ರು ಈ ವರ್ಷ ಆಗ್ಬೋದಾ ಸರ್? ಫ್ರಾಂಕ್ಲಿ ನನಗೊಂದು ತುಂಬಾ ಖುಷಿಯಾದಂತ ಒಂದು ಕತೆ ಬರೆದಿದ್ದೀನಿ. ನನಗೆ ತುಂಬಾ ಖುಷಿಯಾದಂತ ಒಂದು ಕತೆ, ವಿಭಿನ್ನವಾಗಿದೆ ಅದು. ಅದನ್ನ ತುಂಬಾ ಡಿಸ್ಕಷನ್ ನಡೀತಾ ಇದೆ ಎಲ್ಲ ಟೆಕ್ನಿಷಿಯನ್ಸ್ ಒಟ್ಟಿಗೆ, ಸ್ಟುಡಿಯೋಸ್ ಒಟ್ಟಿಗೆ. ಅಂಡ್ ಐ ವಾಂಟ್ ಟು ಡೂ ಅ ವೆರಿ ವೆರಿ ವಾರ್ಮ್ ಫಿಲ್ಮ್ ಸರ್, ಮೈ ಕೈಂಡ್ ಆಫ್ ಅ ಫಿಲ್ಮ್ ಐ ವಾಂಟ್ ಟು ಡೂ. ಸೊ planning and I'm gearing up for that. ಸರ್, ಆವಾಗಲೇ ಹೇಳಿದ್ರಿ, I like the way ನೀವು ಕಂಫರ್ಟಬಲ್ ಮಾಡ್ಕೊಂಡ್ರಲ್ಲ ನಿಮಗೆ ನೀವು. I'm very sure. I am always comfortable. Thank you. ಸರ್, ಈಗ ನೀವು ಹೇಳಿದ್ರಿ ರಾಜಕೀಯಕ್ಕೆ ಬರ್ಬೋದು ನಾನು ಅಂತ ಹೇಳ್ಬಿಟ್ಟು, ಯಾವ್ದಾದ್ರು ವಿಷಯ ನೋಡಿದಾಗ ಅದರ್ವೈಸ್ ಯಾರನ್ನಾದ್ರೂ ನೋಡಿದಾಗ ನಂಗೆ ರಾಜಕೀಯಕ್ಕೆ ಬರಬೇಕು ಅಂತ ಅನ್ಸುತ್ತೆ ಅಂತ ಹೇಳಿದ್ರಿ. ಸೊ ಅಕಸ್ಮಾತ್ ನೀವು ರಾಜಕೀಯಕ್ಕೆ ಬಂದ್ರೆ ನೀವು ಚೇಂಜ್ ಆಗ್ತಿರೋ, ಇಲ್ಲಿ ರಾಜಕೀಯ ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿವರೆಗೂ ಬಂದಿರೋರೆಲ್ಲ ಅವರೇ ರಾಜಕೀಯದೊಳಗಡೆ ಹೊರಟೋಗ್ಬಿಟ್ಟಿದ್ದಾರೆ. ಸೊ ನೀವೇನಾದ್ರೂ ಬಂದ್ರೆ ಇಂಥದ್ದೊಂದು ವಿಷಯದ ಮೇಲೆ ಒಂದು ನಟ್ಟು ಬೋಲ್ಟ್ನ ಟೈಟ್ ಮಾಡ್ತೀನಿ ಅಂತಂದ್ರೆ ಯಾವ ಒಂದು ವಿಷಯ ನೋಡಿದಾಗ ನಿಮ್ಗೆ ನಾನು ರಾಜಕೀಯಕ್ಕೆ ಬರಬೇಕು ಅಂತ ಅನ್ಸುತ್ತೆ ಸರ್? ಇವಾಗ ನೀವು ಹೇಳಿದ್ರಲ್ಲ ಹೋದವರೆಲ್ಲ ಚೇಂಜ್ ಆಗ್ತಾರಂತ, ಚೇಂಜ್ ಆಗ್ತಿದ್ದಂಗೆ ನಾನು ಟೈಟ್ ಮಾಡ್ಕೋತೀನಿ ಫಸ್ಟ್. ಅದು ಬಿಟ್ಟು
ಇನ್ನೊಂದು ನೀವು ಏನು ಹಿಂಟ್ ಕೊಡ್ತಾ ಇದ್ದೀರಿ ಅವಾಗಿಂದ ಡಿ ಕೆ ಸಾಹೇಬ್ರ ಬಗ್ಗೆ, ಹೌದೌದು ಅವ್ರ ಬಗ್ಗೆ ಹೇಳಿದ್ದು ನೀವು ನಟ್ಟು ಬೋಲ್ಟು ಅಂತ ಹೇಳಿದ್ರಿ. ಇನ್ಯಾರು ಹೇಳಿದ್ರು? ನಟ್ಟು ಬೋಲ್ಟ್ ಅಂದ್ರೆ ಅವರೊಬ್ಬರೇ ಬರೋದು ಪ್ರಸಿದ್ಧವಾಗಿ. ಸರ್ ಅಂತಂದ್ರೆ ನಾನು ಜಸ್ಟ್ ಆ ಒಂದು ವರ್ಡ್ ನ ನೀವು ಕೇಳಿದ್ರೆ ಡೈರೆಕ್ಟ್ ಆಗಿ ಕೇಳು. ಯಾವ ಇಲ್ಲ ಬೇರೆಲ್ಲೂ ಕೇಳಬಹುದಿತ್ತು, ನೀವು ನಟ್ಟು ಬೋಲ್ಟ್ ಅಂತ ಯಾಕೆ ಹೇಳಿದ್ರಿ? ಅದೊಂದು ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಫೇಮಸ್ ಆಗೋಗ್ಬಿಟ್ಟಿದೆ ಆ ವರ್ಡ್. ಸೊ ಯಾವಾಗಿಂದ? ಅವರು ಹೇಳ್ದಾಗಿಂದ, ಯಾರು ಹೇಳ್ದಾಗಿಂದ? ಡಿ ಕೆ ಸಾಹೇಬ್ ಮತ್ತೆ ಅದೇ ಕೇಳ್ತಾರೆ. ಹೇಳ್ದಾಗಿಂದ ಫೇಮಸ್ ಆಗೋಗ್ಬಿಟ್ಟಿದೆ. ಸೊ ಅದಕ್ಕೆ ಇಲ್ಲಿ ಲಿಂಕ್ ಮಾಡಿ ಈ ತರದೊಂದು ಟಾಪಿಕ್ ಗೆ ಆತರ ಪ್ರಾಯವಾಗಿ ಹೇಳ್ತೀನಿ ಕೇಳಿ. ಡಿ ಕೆ ಸಾಹೇಬ್ರದ್ದು ಏನಿಲ್ಲ ಇದ್ರಲ್ಲಿ ಎಲ್ಲ ಕಿತಾಪತಿ ಇರೋದು ಸಾಧು ಕೋಕಿಲ ಅವ್ರದ್ದು. ಓಕೆ, ಸಾಧು ಕೋಕಿಲ ಅವರು ಆಮೇಲೆ ಕುತ್ಕೊಂಡು ಹೇಳ್ತಾರೆ ಎಲ್ಲಾರನ್ನು ಕರೆದ್ರೆ ನಾನು ಹೆಂಗ್ ಮೇಂಟೈನ್ ಮಾಡ್ಲಿ, ಯಾರನ್ನ ಸೆಕ್ಯೂರಿಟಿ ಕೊಡ್ಲಿ ಅಂತ. ಇದನ್ನ ಹೋಗಿ ಅವ್ರಿಗೆ ಹೇಳ್ಬೇಕು ತಾನೆ ಫಸ್ಟೇ. ಅಲ್ಲಿ ಬಂದು ಅವ್ರು ಹೇಳ್ದಾಗ ಸೈಲೆಂಟ್ ಆಗಿ ನಿಂತ್ಕೊಂಡ್ರು, ಕೇಳಿಸ್ಕೊತಾ ಇರ್ತಾರೆ. ಈಗ ಸಾಧು ಇದು ನೋಡ್ತಾ ಇರ್ತಾರೆ. ಇದು ಕಿತಾಪತಿ ಸಾಧುದು, ಬೇರೆ ಯಾರ್ದು ಅಲ್ಲ. ಇಂಡಸ್ಟ್ರಿಯಲ್ಲಿ ಯಾರ್ಯಾರಿಗೆ ವೈಯಕ್ತಿಕವಾಗಿ ಕರೆದಿದ್ದಾರೋ ಎಲ್ಲರೂ ಹೋಗಿದ್ದಾರೆ. ಕರೆಯಕ್ಕಾಗದೆ ಇರೋರು ಯಾರಿಗೆ ಬರ್ತಾರೆ? ಬರಕ್ಕಾಗಿಲ್ಲ ಕೆಲವ್ರಿಗೆ. ಇನ್ ಕೆಲವರು ದೊಡ್ಡ ದೊಡ್ಡ ಲೈನ್ಗಳು ಹೇಳಿದ್ರು, ಪರವಾಗಿಲ್ಲ, ಅದೇನು ತಪ್ಪೇನಿಲ್ಲ. ಫಸ್ಟ್ ತಿಳ್ಕೊಳ್ಬೇಕು ಅಷ್ಟೇನೆ. ಪಾಪ ಸಾಧುದು ತಪ್ಪೇನಿಲ್ಲ, ಅವ್ರು ಇರೋದೇ ಹಂಗಲ್ವಾ, ತಮಾಷೆ ಮಾಡ್ಕೊಂಡಿರ್ತಾರೆ. ತಮಾಷೆ ಮಾಡ್ಬಿಟ್ಟಿದ್ದಾರೆ, ಅದು ಸೀರಿಯಸ್ ಆಗ್ಬಿಟ್ಟಿದೆ ಅಷ್ಟೇ. ಅದು ಸರ್ ನಾವು ಪ್ರಿವಿಯಸ್ ಟೈಮ್ ಕೇಳಿದ್ವಿ ನಿಮ್ಮ ಹೇರ್ ಸ್ಟೈಲ್ ಮೇಲೆ ಯಾವುದು ಎಕ್ಸ್ಪೆರಿಮೆಂಟ್ ಆಗ್ತಿಲ್ಲ ಅಂತ. ಸೊ ನಾವು ಕೇಳಿದ್ಮೇಲೆ ನೀವೇನಾದ್ರೂ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರಾ ಅಂತ. ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಫಾರ್ ಇನ್ಸ್ಪೈರಿಂಗ್ ಮೀ. ಸರ್ ಮೇಂಟೆನೆನ್ಸ್ ಕಷ್ಟ ಆಗ್ತಾ ಇಲ್ಲ ನನಗೆ, ತಲೆ ತುರಿಸ್ಕೊಳಕ್ಕಾಗ್ತಾ ಇಲ್ಲ, ಬೆರಳುಗಳು ಒಳಗೆ ಹೋಗಲ್ಲ. ಅದೇ ಅವ್ರನ್ನ ನೋಡಿ ಅನ್ಕೊಂತದೆ, ನನ್ಕಿನ್ನ ವರ್ಷಿದೆ ಅವ್ರದ್ದು ಸರ್ ಇದು. ಬಟ್ ಒಂದ್ ಖುಷಿ ಏನಂದ್ರೆ ಪದೇ ಹಿಂಗ್ ಅನ್ಕೊಬೇಕಾಗಿಲ್ಲ. ಸೆಟ್ ಆದ್ರೆ ಚೆನ್ನಾಗಿರುತ್ತೆ. ಬಟ್ ಆನ್ ಸ್ಕ್ರೀನ್ ಸಿ ಎನಿಥಿಂಗ್, ಲೆಟ್ ಮಿ ಟೆಲ್ ಯು, ಇದನ್ನ ಮಾಡಿಸ್ಕೊಳ್ಳೋದು ದೊಡ್ಡದಲ್ಲ. ನೀವು ಹೇಳ್ದಾಗೆ ಇಫ್ ಯು ಡೋಂಟ್ ಮೇಂಟೈನ್ ಇಟ್ ವೆಲ್, ನೆಕ್ಸ್ಟ್ ಬಂದಾಗ ಸರ್ ಕೂದಲೇ ಇಲ್ವಲ್ಲ, ಇದು ಹೊಸ ಹೇರ್ ಸ್ಟೈಲ್ ಅಂತೀರಾ ಆಮೇಲೆ ಸರ್ ಹಂಗಾಗ್ಬಿಡೋದು. ನೋ ದಿಸ್ ಇಸ್ ಸೆಟ್ ಅಪ್ ಒನ್ಸ್ ಅಂಡ್ ಫಾರ್ ಆಲ್. ಏನಾಗಲ್ಲ ಸರ್. ಪ್ರತಿ ವರ್ಷ ಕಿಚ್ಚ ಸುದೀಪ್ ಸರ್ದು ಬರ್ತಡೇ ಬಂದಾಗ ನೀವು ಅಷ್ಟು ಸಂಭ್ರಮಿಸ್ತಿರಲ್ಲ ಗೊತ್ತಿಲ್ಲ, ಫ್ಯಾನ್ಸ್ ಆಗಿರ್ಬೋದು, ಮೀಡಿಯಾಗಳಾಗಿರ್ಬೋದು, ಅಷ್ಟೊಂದು ಖುಷಿ ಪಡುತ್ತೆ, ಕುತೂಹಲ ಇರುತ್ತೆ. ಆದ್ರೆ ನಿಮ್ಮ ಬದುಕಲ್ಲಿ ಹಲವು ವರ್ಷಗಳು ಬಂದೋಗಿದೆ ಹುಟ್ಟುಹಬ್ಬ ದಿನ. ಆದ್ರೆ ನಿಮಗೆ ಬೆಸ್ಟ್ ಗಿಫ್ಟ್ ಯಾವ್ದು? ಅಮ್ಮ ಕೊಟ್ಟಿರೋದಾಗಿರ್ಬೋದು ಅಥವಾ ಪ್ರಿಯಾ ಮೇಡಮ್ ಕೊಟ್ಟಿರೋದಾಗಿರ್ಬೋದು, ಯಾವ್ದು ಬೆಸ್ಟ್ ಮೂಮೆಂಟ್ ನೆನ್ಪು ಮಾಡ್ಕೊಳ್ಳೋದಾದ್ರೆ ನಮ್ಗೆ ತಿಳಿಸೋದಾದ್ರೆ? ಫಸ್ಟ್ ಮೂಮೆಂಟ್ ನನ್ನ ಫ್ಯಾಮಿಲಿ ಆಗ್ಲಿ, ನನ್ನ ಸಹೋದರ ಆಗ್ಲಿ, ಅಣ್ಣ ತಮ್ಮ ಬಂಧು ಬಾಂಧವ ಯಾರು ಇಲ್ದೇ ಇರೋ ಒಬ್ಬ ವ್ಯಕ್ತಿ ಗೇಟ್ ಹತ್ರ ಫಸ್ಟ್ ಬರ್ತಾರೆ. ಒಂದು 4-5 ಜನ ಸೇರ್ಕೊಂಡು, ಯಾರಪ್ಪ ನೀವು ಅಂದ್ರೆ ನಿಮ್ ಸಿನಿಮಾ ನೋಡಿದೀವಿ ಸರ್, ಹುಟ್ಟುಹಬ್ಬದ ವಿಶೇಷತೆಯಲ್ಲಿ ನೀವು ಈ ಸಂದರ್ಭದಲ್ಲಿ ನೀವು ನಾವು ವಿಶ್ ಮಾಡೋಕೆ ಬಂದಿ ಅಂತ ಮೊದಲನೇ ಬಂದ್ರ ಫ್ಯಾನ್ಗಳು. ಅದೇ ನನ್ನ ಮೊದಲನೇ ಗಿಫ್ಟ್. ಅವರೆಲ್ಲ ಇಲ್ಲೇ ಎಲ್ಲೆಲ್ಲೋ ಇದ್ದಾರೆ ಹುಡುಗರು ಸರ್. ಅದೇ ನನ್ನ ಮೊದಲನೇ ಸ್ಪೆಷಲ್ ಗಿಫ್ಟ್. ಬಿಕಾಸ್ ಫ್ಯಾಮಿಲಿ ಅಂದ್ಮೇಲೆ ಎಲ್ಲರೂ ಸೆಲೆಬ್ರೇಟ್ ಮಾಡೇ ಮಾಡ್ತಾರೆ, ಗಿಫ್ಟ್ಗಳು ಬರ್ತಾನೆ ಇರ್ತವೆ. ಯಾರು ಸಂಬಂಧ ಇಲ್ದಿರೋರು ಬಂದು ವಿಶ್ ಮಾಡಿದ್ರಲ್ಲ ಫಸ್ಟ್ ಟೈಮ್, ದಟ್ ಇಸ್ ದ ಬಿಗ್ಗೆಸ್ಟ್ ಬೆಸ್ಟ್ ಗಿಫ್ಟ್ ಐ ಎವರ್ ಗಾಟ್. ಸರ್, ನಿಮ್ಮ ಹೇರ್ ಸ್ಟೈಲ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ನಿಮ್ಮ ಹೇರ್ ಸ್ಟೈಲಿಸ್ಟ್ ಯಾರು? ಅಂಡ್ ಹಾಗೇನೆ ಬಿಗ್ ಬಾಸ್ ಅಲ್ಲೂ ಇದೇ ಹೇರ್ ಸ್ಟೈಲ್ ಕಂಟಿನ್ಯೂ ಆಗುತ್ತಾ ಅಥವಾ ಪ್ರತಿ ವೀಕೆಂಡ್ ಅಲ್ಲೂ ಒಂದು ಡಿಫ್ರೆಂಟ್ ಲುಕ್ ಅಲ್ಲಿ ಬರ್ತಿರೋದ್ರಿಂದ ಏನೋ ಚೇಂಜಸ್ ಅಯ್ಯೋ ಅದೆಲ್ಲ ಆಗಲ್ಲ. ಹೇರ್ ಸ್ಟೈಲಿಸ್ಟ್ ಹೆಸರು ಈಗಲೇ ಬೇಡ. ಯಾಕಂತಂದ್ರೆ ಮುಗಿದ್ಮೇಲೆ ಹೇಳ್ತೀನಿ, ನಾನೀಗ ಹೇಳೋದು ಅವ್ನು ಬಿಸಿ ಆಗೋದು, ನನಗೆ ಸಿಗದೆ ಇರೋದು ಯಾಕೆ ಬೇಕು ಹೇಳಿ? ಏನಾದ್ರು ಹೇಳಿದ್ರೆ ನಾವು ಹೋಗಿ ಟ್ರೈ ಮಾಡ್ಬೋದಲ್ಲ ಅಂತ. ಫಸ್ಟ್ ಕೂದಲು ಬೆಳೆಸಿ, ಆ ಕೂದಲು ಇಟ್ಕೊಂಡು ಯಾವ ಬೇರೆ ಮೇಲೆ ಮಾತಾಡ್ತಾ ಇದ್ದೀರಾ? ಉದ್ದ ಬಿಡಿ. ಅದೇ ಸರ್, ನೀವು ಹೇಳಿದ್ರೆ ಅಷ್ಟಲ್ಲಿ ಬೆಳೆಸೋಣ ಅಂತ. ನೀವು ಬೆಳೆಸ್ಕೊಂಬನ್ನಿ, ಹೇಳ್ತೀನಿ ನಾನು. ಥ್ಯಾಂಕ್ ಯು ಮ್ಯಾಮ್. ಒಂದು ಪೌರಾಣಿಕ ಪಾತ್ರದಲ್ಲಿ, ರಾಜನ ಪಾತ್ರದಲ್ಲಿ ನೋಡ್ಲಿಕ್ಕೆ ತುಂಬಾ ಇಷ್ಟ ಉಂಟು ಅಭಿಮಾನಿಗಳಿಗೆ. ಮುಂದೆನೂ ಸಹ ಎಕ್ಸ್ಪೆಕ್ಟ್ ಮಾಡಬಾರ್ದಾ ಅಥವಾ ಏನು? ನನಗೆ ಇರೋ ಪ್ರಾಬ್ಲಮ್ ಓಪನ್ ಆಗಿ ಹೇಳ್ತೀನಿ ಕೇಳಿ. ನನಗೆ ಈ ಕುದುರೆ ಓಡಿಸೋದಿದೆಯಲ್ಲ, ಇದೊಂದು ನನಗೆ ಆಗಲ್ಲ. ಯಾಕಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಆಗಿ ನನಗೆ, ನಾನು ಯಾವುದೋ ಒಂದು ಈ ತರ ಪಾತ್ರ ಬಂದು ತುಂಬಾ ಪ್ರಾಕ್ಟೀಸ್ ಮಾಡಕ್ ಹೋದ್ರೆ ಆ ಟೈಮಲ್ಲಿ ಹೇಳಿದ್ರು, ಹೀರೋ ಅಂದ್ರೆ ಫೈಟ್ ಕಲಿಬೇಕು, ಕುದುರೆ ಓಡೋದ್ ಕಲಿಸ್ಬೇಕು, ಏನಾನ ಹೇಳಿದ್ರು. ನಾನು ಸೀರಿಯಸ್ ಆಗಿ ಹೋಗಿದ್ದೆ, ಕಲಿತೆ. ಒಂದು ವಾರ, ಒಂದು 10 ದಿನ ಚೆನ್ನಾಗಿ ಓಡಿಸ್ದೆ. ಒಂದು ದಿನ ಸುಮ್ಮನೆ ನುತ್ತಿದ ಕುದುರೆ ಯಾಕೆ ಎಗುರುತ್ತು ಅಂತ ಗೊತ್ತಿಲ್ಲ, ಎಳ್ಕೊಂಡು ಬೀದ್ಕೊಂಡು ಕಾಲು ಸಿಗಾಕೊಂಡು ಒಂದು 20 ಮೀಟರ್ ಎಳ್ಕೊಂಡು ಓಡೋಗ್ಬಿಟ್ಟಿತ್ತು ನನ್ನನ್ನ. ಅವಾಗ ಆಗಿರೋ ಭಯ ಇದೆಯಲ್ಲ, ಪ್ರಪಂಚನೇ ನೋಡ್ಬಿಟ್ಟೆ ನಾನು. ಅದಾದ್ಮೇಲೆ ಅರ್ಥ ಆಯ್ತು ಒಂದು, ಯಾವ್ದ್ರ ಮೇಲೆ ಹತ್ತಿದ್ರು ಅದ್ರದ್ದು ಬ್ರೇಕ್ ಹ್ಯಾಂಡ್ಲ್ ಎಲ್ಲಿದೆ ಅಂತ ಗೊತ್ತಿರಬೇಕು. ಕುದುರೆಯಲ್ಲಿ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ.
ಇದೆಲ್ಲ ಹೊರತುಪಡಿಸಿ ಫೈನಲ್ ಆಗಿ ಇನ್ನೊಂದು ದಿನ ನಾವು ಎಲ್ಲಿ ದರ್ಶನ್ ತೋಟಿಗೆ ಹೋಗಿದ್ವಿ. ಅಲ್ಲಿ ಹೋದಾಗ 10 ಅಂತ ತುಂಬಾ ಫೋರ್ಸ್ ಮಾಡ್ದ. ನೀನ್ ತೀಪುರ್ಲಾಗ ಹೊಡೆದು ನೀನು ಬೇಡ, ನೀನ್ ಕುದುರೆ ಸಾವಾಸನು ಬೇಡ ಅಂತ ಹೇಳಿದ್ದೆ. ಆದ್ರೂ ಕುದುರೆ ಹತ್ತಿಸಿದ್ರು. ನಾನು ಮೆತ್ತಿಗೆ ಯಾರು ಹಿಡ್ಕೊಳ್ರಪ್ಪ ನೀವಂದ್ಬಿಟ್ಟು ಮೆತ್ತಿಗೆ ಹೇಳಿ ಹೋಗ್ತಾ ಇದ್ದೆ. ಅವು ಟಕ 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 ಹೋಗ್ತಾ ಇದ್ದ. ಹೋಗ್ತಾ 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 ಸ್ಯಾಡಲ್ ಬಿಚ್ಕೋಬಹುದು, ದಡ್ ಅಂತ ಬಿದ್ದ. ಅದು ನೋಡಿದ ತಕ್ಷಣ ನಿಲ್ಸಪ್ಪ ಫಸ್ಟ್ ಒಂದೇ. ಅವತ್ತು ಇಳಿದವನು ಇನ್ನೂ ಕುದುರೆ ಹತ್ತಿಲ್ಲ ಮಾರ. ಈ ಪೌರಾಣಿಕ ಮಾಡಿದ್ರೆ ಫಸ್ಟ್ ನಮಗೆ ಯುದ್ಧಕ್ಕೆ ಬಿಡ್ತೀರಾ, ಆ ಕುದುರೆ ಮೇಲೆ ಕಿರ್ಚ್ಕೊಂಡ್ ಬರ್ಬೇಕು. ಯಾಕೆ ಬೇಕು? ಈಗ ಮಾಡ್ತಾರೋ ಸಿನಿಮಾ ತರ ಮಾಡಿದ್ರೆ ಬೈಕಲ್ಲಿ ಬರ್ತೀನಿ, ಬೇಗ ಮುಗಿಸ್ತೀನಿ, ಬೇಗ ಮನೆಗೆ ಹೋಗ್ತೀನಿ, ಬೇಗ ಪಿಕ್ಚರ್ ರಿಲೀಸ್ ಆಗ್ತದೆ. ಈಗ ಮಾಡ್ತಾರೋ ಬಿಲ್ಲಾ ರಂಗದಲ್ಲಿ ಮೇಕಪ್ ಎಷ್ಟೊತ್ತಾಗ್ತಾ ಇದೆ ಗೊತ್ತಾ? ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಕಾಲ್ಡ್ ಬಿಲ್ಲಾ 2 hours, and I'm not joking, 2 hours. ಹೇರ್ ಇದರಿಂದ ಮಾಡೋದ್ರಿಂದ ಹಿಡಿದು, ಸ್ಟ್ಯಾಂಡ್ ಮಾಡೋದ್ರಿಂದ ಹಿಡಿದು, ಪ್ರಾಸ್ಥೆಟಿಕ್ಸ್ ಇಂದ ಹಿಡಿದು ಎಲ್ಲ ಕೂತು ನನ್ನ ಲೈಫಲ್ಲೇ ನಾನು ಇಷ್ಟೊತ್ತು ಯಾವತ್ತು ಮೇಕಪ್ ಪರ್ ಎವ್ರಿ ಡೇ ಐ ಟೇಕ್ 2 hours ಟು ರಿಮೂವ್ ಇಟ್ ಟೇಕ್ ಆಲ್ಮೋಸ್ಟ್ 25 minutes. ಸೊ ಹೀಗಿರ್ಬೇಕಾದ್ರೆ ಆ ಕ್ಯಾರೆಕ್ಟರ್ಗಳು ಆಗಿ ಎಳ್ಕೊಂಡು ಹೋಗ್ತವೆ. ಐ ಡೋಂಟ್ ಥಿಂಕ್ ಐ ಹ್ಯಾವ್ ದಟ್ ಮಚ್ ಆಫ್ ಪೇಷನ್ಸ್ ಫಾರ್ ದಟ್. ದಟ್ಸ್ ಆಲ್. ಎಂತೆಂತ ಕಲಾವಿದರಿದ್ದಾರೆ ಹೇಳಿ. ನಾನು ಕೆಲವ್ರದ್ದು ಇಂಟರ್ವ್ಯೂಗಳು ನೋಡ್ತಾ ಇರ್ತೀನಿ. ಯಾರಿದ್ದಾರೆ ಈಗ, ಯಾರು ಅಂತಾನೆ ಗೊತ್ತಿಲ್ಲ. ಇಷ್ಟು ಕಲಾವಿದರುಗಳಿರುವಂತ ಚಿತ್ರರಂಗ ನಮ್ದು. ಕರೆಕ್ಟ್. ಹಾಗಿರ್ಬೇಕಾದ್ರೆ ಮಾತು ಬಗ್ಗೆ ಕೆಲವರಿಗೆ ಸ್ವಲ್ಪ ಯಾರ್ಯಾರಿಗೋ ನೋವು ಮಾಡೋದಲ್ಲ, ನಾವು ಮಾತಾಡಕ್ ಬರುತ್ತೆ ಅಂತ. ಎಷ್ಟು ಕಲಾವಿದ್ರು ಇಲ್ಲಿ, ಎಂತೆಂತ ಸಿನಿಮಾ, ಎಂತ ಸಿನಿಮಾ ಮಾಡ್ತಾರೆ, ಎಲ್ಲಿ ಹೋಗಿದ್ದಾರೆ ಅವ್ರು ಇವತ್ತು? ವಾಟ್ ಆರ್ ವಿ ಟಾಕಿಂಗ್ ಅಬೌಟ್ ಹಿಯರ್? ಈ ತರ ಇರ್ಬೇಕಾದ್ರೆ ಸಿನಿಮಾನೇ ಹೋಗಲ್ಲ, ಸಿನಿಮಾ ಇಲ್ಲ, ಚಿತ್ರರಂಗ ಮುಚ್ಚೋಗುತ್ತೆ ಅನ್ನೋ ಟೈಮಲ್ಲಿ ಈ ತರ ಒಂದು ಸಿನಿಮಾ ಹೋದಾಗ ಎಷ್ಟು ಹೊಸೊಬ್ಬರಿಗೆ ಇವಾಗ ಸಿನಿಮಾ ಇಟ್ಕೊಂಡು ರೆಡಿ ಮಾಡ್ಕೊಂಡು ಕೂತಿದ್ದಾರೆ ಗೊತ್ತಾ? ಎಷ್ಟು ಜನಕ್ಕೆ ಧೈರ್ಯ ಗೊತ್ತಾ? ಇವತ್ತು ನಮ್ಮನೆಗೆ ಬರ್ತಾರೆ ಇವಾಗ ಎಲ್ಲರೂ ಟ್ರೈಲರ್ ತೋರ್ಸಕ್ಕೆ. ಸರ್, ಆ ಸಿನಿಮಾ ಹೋಗಿದ್ದು ನಮಗೊಂದು ಧೈರ್ಯ ಬಂದಿದೆ ಸರ್, ನಮಗೊಂದು ಧೈರ್ಯ ಬಂದಿದೆ. ವಿ ಆಲ್ ನೀಡ್ ದಟ್ ಹೋಪ್ ಸರ್. ಇಟ್ಸ್ ಲೈಕ್ ಎ ಟೆಂಪಲ್. ನಾವ್ ಯಾಕೆ ಹೇಳಿ ದೇವಸ್ಥಾನಕ್ಕೆ ಹೋಗ್ತೀವಿ? ಏನೇ ತೊಂದರೆ ಇದ್ರು ದೇವಸ್ಥಾನಕ್ಕೆ ಹೋಗಿ ಬಂದಾಗ ಒಂದು ಹೋಪಲ್ಲಿ ಬರ್ತೀವಲ್ಲ, ಏನೋ ಮಾಡಿದ್ದೀನಪ್ಪ, ಹರಕೆ ಹೇಳ್ಕೊಂಡಿದ್ದೀನಿ, ನೋಡೋಣ, ಏನೋ ಇರ್ಬೋದು. ಇಟ್ಸ್ ಲೈಕ್ ದಟ್. ಎನಿ ನ್ಯೂ ಫಿಲ್ಮ್ ದಟ್ ಡಸ್ ವೆಲ್ ಇಟ್ಸ್ ಲೈಕ್ ಅ ಟೆಂಪಲ್ ಟು ದ ಅದರ್ಸ್. ಇಟ್ಸ್ ಅ ಗ್ರೇಟ್ ಥಿಂಗ್ ಅಂಡ್ ಐ ರಿಯಲಿ ವಾಂಟೆಡ್ ಟು ಅಪ್ರಿಷಿಯೇಟ್ ಹಿಮ್. ಅವ್ರನ್ನ ಆಕ್ಚುಲಿ ನಾನು ಆ ಡೈರೆಕ್ಟರ್ ಬಂದಾಗ ಬಹಳ ಒಂದು ಒಳ್ಳೆ ಕತೆ ಹೇಳಿದ್ರು ಅವರು. ಸರ್, ನಾನು ನಿಮ್ಮನ್ನ ಭೇಟಿ ಮಾಡಿದ್ದೀನಿ ಅಂದ್ರು. ಯಾವಾಗ? ಅವರು ಏನಾಗಿದೆ, ಒಂದು ತುಂಬಾ 2018 ಸಮಥಿಂಗ್ ಲೈಕ್ ದಟ್ ಆರ್ 19, ಐ ಆಮ್ ನಾಟ್ ಶ್ಯೂರ್, ಒಂದು ತುಳು ಫಿಲ್ಮು ಆಡಿಯೋ ಫಂಕ್ಷನ್ಗೆ ಕರೆದ್ರು ನನಗೆ. ನಾನು ಅವಾಗ ಆಗತ್ತೆ ಆಗಲ್ಲ ಹೇಳ್ಬೇಕಾದ್ರೆ ರಾಜೇಶ್ ಭಟ್ ಅಂತ ನನ್ನೊಬ್ಬರು ಸ್ನೇಹಿತರು ಫೋನ್ ಮಾಡ್ಬಿಟ್ಟು, ಬಹಳ ಒಳ್ಳೆ ಹುಡುಗರು, ಬಂದ್ರೆ ಆಗತ್ತೆ ಅಂದಾಗ ಅವ್ರು ಹೇಳಿದ್ರು ಅಂತ ನಾನೇ ಟಿಕೆಟ್ ಹಾಕೊಂಡೋಗಿ ನಾನೇ ರೂಮ್ ಹಾಕೊಂಡು ಒಂದು ಹೋಟ್ಲಲ್ಲಿ, ಅವ್ರು ಅಲ್ಲಿವರೆಗೂ ಪೋಸ್ಟ್ ಹಾಕಕ್ಕೆ ಹೆದರ್ತಾ ಇದ್ರು. ಬೇರೆಯವರೆಲ್ಲ ಹೇಳ್ತಾರೆ ಕೈ ಕೊಟ್ಬಿಟ್ಟಾರು, ಬರಲ್ಲ, ಯಾರು ಬರ್ತಾರೆ ಅಂತ. ಆ ಫಂಕ್ಷನ್ಗೆ ಹೋಗಿದ್ದೆ ನಾನು. ತುಂಬಾ ಜನ ಅವಾಗ. ಆ ಸಿನಿಮಾದ ನಿರ್ದೇಶಕರಂತವ್ರು, ಏನದ ಹೆಸರು? ಅಲ್ಲ ಅವ್ರು ಡೈರೆಕ್ಟರ್ದಲ್ಲ, ಅವ್ರಿಗೆ ಕೇಳಿ ಹೇಳ್ತಾರೆ. ಸೊ ಅವ್ರು ಹೇಳಿದ್ರು, ಸೊ ಐ ಗೆಸ್ ಬಂದಿರಿ ಸರ್, ಅದನ್ನ ಹೇಗೆ ಬರೀಲಿ ನಾನು ಅಂತ. ಸೊ ಐ ಗೆಸ್ ವಾಟ್ ದ ಮಾರಲ್ ಆಫ್ ದ ಸ್ಟೋರಿ, ನೀವು ಯಾವ್ದಾದ್ರು ಒಳ್ಳೆ ಜೆಸ್ಚರ್ ಯಾರಿಗಾರು ತೋರಿಸ್ತೀರಲ್ಲ, ಇಟ್ ಕಮ್ಸ್ ಬ್ಯಾಕ್ ಟು ಯು. ದಟ್ಸ್ ಆಲ್ ಇಟ್ ಇಸ್. ಸೊ ದೇ ರಿಮೆಂಬರ್ ದಟ್. ಏನಂದ್ರೆ ನಾನು ಈ ಸಿನಿಮಾ ಸಕ್ಸಸ್ ಆದೆ ಅಂತ ನಾನು ಮೀಟ್ ಮಾಡಿದ್ರೆ ಅವ್ರಿಗೆ ಒಂದು ವಿಶಸ್ ಮಾಡಬೇಕಿತ್ತು. ಬಟ್ ದೇ ರಿಮೆಂಬರ್ ದಟ್ ಅಂಡ್ ದೇ ವರ್ ಸೋ ಹಂಬಲ್ಡ್ ಅಂಡ್ ಐ ವಾಸ್ ಸೋ ಹ್ಯಾಪಿ ಟು ಸೀ ದೆಮ್. ದೇ ಡನ್ ಎ ಗ್ರೇಟ್ ಜಾಬ್. ಯಾರೋ ಕರೆದ್ರು, ಮೈಕ್ ತೊಳ್ಳಿ ನೀವು. ಸರ್, ಜೆ ಪಿ ತುಮ್ಮಿನಾಡ್ ಜೊತೆ ಏನಾದ್ರು ಈಗ ಬಂದಿದ್ದಾರೆ, ಮೀಟ್ ಆಗಿದ್ದಾರೆ? ಅದು ಸ್ವಾರ್ಥ ಆಗ್ಬಿಡುತ್ತಮ್ಮ. ಒಂದು ಪಿಕ್ಚರ್ ಹೋಗ್ತಿದ್ದಂಗೆ ಅವ್ರನ್ನ ಕರೆದೆ ನನಗೆ ಸಿನಿಮಾ ಮಾಡಿ, ನಾನು ಸಿನಿಮಾ ಮಾಡಕ್ ಖಂಡಿತ ಕರೆ. ದಟ್ ಈಸ್ ಡನ್. ವಾಂಟೆಡ್ ಟು ಅಪ್ರಿಷಿಯೇಟ್ ಹಿಮ್. ದಟ್ ಈಸ್ ಡನ್ ವೆಲ್. ವಿ ಸ್ಪೆಂಡ್ ಸಮ್ ಟೈಮ್. ವಿ ಹ್ಯಾಡ್ ಎ ಕಪ್ ಆಫ್ ಕಾಫಿ. ಐ ಆಫರ್ಡ್ ದೆಮ್ ಸಮ್ ನೈಸ್ ಕೇಕ್ಸ್ ಅಂಡ್ ಎವ್ರಿಥಿಂಗ್. ವಿ ಸ್ಯಾಟ್ ಅಂಡ್ ಸ್ಪೋಕ್. ತುಂಬಾ ಹೊತ್ತು ಮಾತಾಡಿದ್ವಿ ಸಿನಿಮಾಗಳ ಬಗ್ಗೆ, ಕಳ್ಸ್ಕೊಟ್ಟೆ ಅಷ್ಟೇ. ಕತೆ ಏನಾದ್ರು ಇದೆ ಅಂತ ಏನಾದ್ರು ಹೇಳಿದ್ರೆ ಸರ್ ಡೈರೆಕ್ಟರ್? ಅವರು ಏನೋ ತರ ಮಾತಾಡ್ಲಿಲ್ಲ. ಸಿ, ಆಸ್ ಅ ಡೈರೆಕ್ಟರ್, ಒಂದು ಸಕ್ಸಸ್ಫುಲ್ ಡೈರೆಕ್ಟರ್ ಬಂದ್ರೆ ಮಾತ್ರ ಕತೆ ಕೇಳ್ತೀನಿ ಅನ್ನೋದು ತಪ್ಪಾಗುತ್ತಲ್ಲ. ಹಾಗಾದ್ರೆ ಇವಾಗ ನನಗೆ ಮ್ಯಾಚ್ ತಗೊಂಡ್ ಬಂದಾಗ ವಿಜಯ್ ಏನಾಗಿದ್ರು, ಯಾರು ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ಇವರು ನಾಳೆ ಒಂದು ಕತೆ ತಗೊಂಡ್ ಬಂದ್ರೆ ಖಂಡಿತ ಕೇಳ್ತೀನಿ ನಾನು. ಐ ವಿಲ್ ಲಿಸನ್. ಬರ್ಡೇಗೆ ಏನೇನಂತ ಹೇಳಿ ಇಷ್ಟೇ ಹೇಳಕ್ಕಾಗದು. ಇವಾಗ ಸದ್ಯಕ್ಕೆ ಒಂದು ಟೈಟಲ್ ಕೊಡ್ತಾ ಇದೀವಿ. ಐ ಥಿಂಕ್ ನಾಳೆ ಬಿಗ್ ಬಾಸ್ ಪ್ರೋಮೋ ಬರ್ಬೋದು. ಇನ್ನೊಂದು ಯಾವುದೋ some few things are happening, sir, ಅಷ್ಟೇ. I am not really looking into all that. ಸರ್, ಧ್ರುವ ನನ್ನ ತಮ್ಮನಿದ್ದ ಹಾಗೆ. ನಾವು
ತುಂಬಾ ಮಾತಾಡ್ತಾ ಇರ್ತೀವಿ. ಈಸ್ ಅ ವೆರಿ ಸ್ವೀಟ್ ಗಾಯ್. ನೋಡೋದಕ್ಕೆ ಸ್ವಲ್ಪ ಮಾತೇ ಆಡಲ್ಲ, ಗುರ್ರ ಅನ್ನೋ ತರ ವ್ಯಕ್ತಿ ಅಂತ ಕಾಣ್ತಾರೆ ಅವರು, ಆಗಿಲ್ಲ. ಈಸ್ ಅ ವೆರಿ ಸ್ವೀಟ್ ಬಾಯ್. ಅಂಡ್ ಧನಂಜಯ್ ತುಂಬಾ ಹಳೆ ಪರಿಚಯ. ಅವ್ರ ಫಸ್ಟ್ ಸಿನಿಮಾ ಕ್ಲಾಪ್ ಮಾಡಿದವ್ ನಾನು. ಅಲ್ಲಿಂದ ಹಿಡಿದು ಐ ಥಿಂಕ್ ಈಸ್ ಅ ವಂಡರ್ಫುಲ್ ಟ್ಯಾಲೆಂಟ್ ನಮ್ಮ ಚಿತ್ರರಂಗದು. ಅಂಡ್ ನನಗೆ ಬಹಳ ಹತ್ತಿರವಾದಂತ ವ್ಯಕ್ತಿ, ಕ್ಲೋಸ್ ಇರೋ ವ್ಯಕ್ತಿ. ಶಿವಣ್ಣನ ನಾವು ಪ್ರೀತಿಸೋ ವ್ಯಕ್ತಿ. ಓಕೆ, ಅವ್ರು ನಮಗೆ ನಿಂತಿರುವಂತ ವ್ಯಕ್ತಿ ಅಂತದ ಟೈಮಲ್ಲಿ. ಸೊ ಐ ಥಿಂಕ್ ಇಟ್ಸ್ ನೈಸ್ ದಟ್ ಅವ್ರು ಮಾಡಿರೋದು. ದಟ್ಸ್ ವೆರಿ ವೆರಿ ಸ್ವೀಟ್ ಆಫ್ ದೆಮ್. ಐ ಡೋಂಟ್ ನೋ, ಇದು ಮ್ಯೂಚುವಲ್. ಇವ್ರೆ ಅವ್ರು ಬಂದಾಗ ಅವ್ರ ಫ್ಯಾನ್ಸ್ ಎಲ್ಲ ನಮ್ಮ ಹತ್ರ ಬರ್ತಾ ಇರ್ತಾರೆ, ಲಾಂಚ್ ಮಾಡ್ಕೊಡಿ, ಕ್ಯಾಲೆಂಡರ್ ಮಾಡಿದೀವಿ, ಅದು ಇದು ನಾವು ಲಾಂಚ್ ಮಾಡ್ಕೊಡ್ತಾ ಇರ್ತೀವಿ. ಇಟ್ಸ್ ಅ ಮ್ಯೂಚುವಲ್ ಥಿಂಗ್ ಇನ್ ದ ಇಂಡಸ್ಟ್ರಿ, ಬಟ್ ಇಟ್ಸ್ ವೆರಿ ಸ್ವೀಟ್ ಆಫ್ ದೆಮ್. ಐ ವಾಸ್ ವೆರಿ ಹ್ಯಾಪಿ when I saw that. ಸರ್, 49ನೇ ವರ್ಷದ ಹುಟ್ಟುಹಬ್ಬದಲ್ಲಿ ನಾವು ಮನೆ ಹತ್ರ ಬಂದಾಗ ಅವತ್ತು ದರ್ಶನ್ ಸರ್ ಪ್ರಶ್ನೆ ನಾವೆಲ್ಲ ಕೇಳಿದ್ವಿ. ಅವಾಗ ನೀವು ಹೇಳ್ತೀರಾ ನಮ್ಮ ನಡುವೆ ಅಂತದ್ದೇನು ಇಲ್ಲ, ಒಂದು ಅಂತರ ಇದೆ ಅನ್ನೋ ತರ ನೀವು ಅವತ್ತು ಆನ್ಸರ್ ಮಾಡಿದ್ರಿ ಸರ್. ಇವತ್ತು ಅವರು ಒಳಗಿದ್ದಾರೆ. ಅವರ ಸಾಂಗ್ ಮೊನ್ನೆಷ್ಟೇ ರಿಲೀಸ್ ಆಯ್ತು. ಡಿಸೆಂಬರ್ ಅಲ್ಲಿ ಅವರ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಏನೇ ಅಂದ್ರೂ ಕೂಡ ಒಂದಷ್ಟು ಅದ್ಭುತ ಸಮಯವನ್ನ ಅವ್ರ ಜೊತೆ ಒನ್ ಟೈಮಲ್ಲಿ ನೀವು ಕಳೆದಿದ್ದೀರಾ. ಸೊ ಈಗ ಅವ್ರ ಸಿನಿಮಾ ಕೂಡ ರಿಲೀಸ್ ಆಗಿದೆ, ಹಾಡ್ ರಿಲೀಸ್ ಆಗಿದೆ. ಏನಾದ್ರು ಹೇಳೋದಿದೆ? ಖಂಡಿತ ಒಳ್ಳೇದಾಗ್ಲಮ್ಮ. ಸಿ, ಮೈ ಪಾಯಿಂಟ್ ಇಸ್ ಎನಿ ಸಿನಿಮಾ ಶುಡ್ ಡೂ ವೆಲ್. ಓಕೆ, ನಾನೀಗ ಲಾಸ್ಟ್ ಟೈಮ್ ಹೇಳಿದೆ, ವಿಚಾರ ಬಂದಾಗ ಅವ್ರ ನೋವುಗಳು ಅವ್ರಿಗೆ ಇರ್ತಾರೆ, ಅವ್ರ ಫ್ಯಾನ್ಸಿಗೆ ಅವ್ರ ನೋವು ಇರ್ತಾರೆ ಅಂದಾಗ ನಾವು ಮಾತಾಡೋದು ತಪ್ಪಾಗುತ್ತೆ. ಸರ್ಕಾರ ಕಾನೂನು ಅಂತ ಬಂದಾಗ ಅವ್ರೇನ್ ಮಾಡ್ಬೇಕು ಅವ್ರು ಮಾಡ್ತಾ ಇರ್ತಾರೆ, ಅದಕ್ಕೂ ನಾವು ಅಡ್ಡ ಬರಬಾರ್ದು. ತಪ್ಪು ಸರಿ ಅಲ್ಲಿ ನಿರ್ಧಾರ ಆಗುತ್ತೆ. ಹಾಗಂತ ಅವ್ರು ಏನ್ ಕೈ ಕಟ್ಕೊಂಡು ಕೂತಿರಲ್ಲ, ಎಲ್ಲ ಮಾಡ್ತಾ ಇರ್ತಾರೆ. ನಾನು ಕೆಲವದಕ್ಕೆ ಯಾಕೆ ತಲೆ ಹಾಕಕ್ ಹೋಗಲ್ಲ ಅಂದ್ರೆ, ಒಂದು ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟ್ ಇಲ್ಲ ಯಾರದೇ ವಿಚಾರ ತಲೆ ಹಾಕಕ್ಕೆ. ಎರಡನೇದು, ನಾವು ಮಾತಾಡೋದು ಕೆಲವು ವಿಚಾರದಲ್ಲಿ ತಪ್ಪಾಗುತ್ತೆ. ಅದಿನ್ನೂ ಕೆಡಿಸುತ್ತೆ ವಿಚಾರಗಳನ್ನು. ಇದನ್ನ ಅರ್ಥ ಮಾಡ್ಕೊಂಡ್ರೆ ಐ ಥಿಂಕ್ ಇಟ್ಸ್ ಬೆಟರ್. ಅಪಾರ್ಟ್ ಫ್ರಮ್ ದಟ್, ನಿಮ್ಮ ಫಸ್ಟ್ ಪಾರ್ಟಿ ಬರಕ್ ಹೋದ್ರೆ ಅಫ್ಕೋರ್ಸ್ ಗ್ರೇಟ್ ಮೂಮೆಂಟ್ಸ್ ಯಾರೊಟ್ಟಿಗೆ ಕಳೆದಿರಲ್ಲ ನಾವು, ಏನೇನು ಕಳೆದಿರಲ್ಲ ನಾವೆಲ್ಲ. ಬಟ್ ಆಮೇಲೆ ಯಾವ ಕಾರಣಕ್ಕೆ ಹಿಂಗಾಗಿರ್ತೀವಿ, ಆ ಕಾರಣ ಯಾರಿಗೂ ಬೇಕಾಗಲ್ಲ, ನಮಗೆ ಗೊತ್ತಿರುತ್ತೆ. ಗೊತ್ತಿದ್ದಾಗ ಏನಾಗುತ್ತೆ, ನಾನು ನಿಮಗೊಂದು ಒಳ್ಳೆ ಉದಾಹರಣೆನೂ ಕೊಟ್ಟೆ. ಕರೆಕ್ಟ್, ಸೂರ್ಯನು ಚಂದ್ರನು ಎರಡು ಚಂದಾನೆ ಅದರ ಜಾಗದಲ್ಲಿ. ಕೇಳಬೇಡಿ, ಇಂಟೆನ್ಷನ್ ಇದೆ ಅಂತ. ಮತ್ತೆ ಯಾಕೆ ಇಂಟೆನ್ಷನ್ ಇಲ್ಲ? ಯಾರು ಹೇಳಿದ್ದು? ಅವ್ರು ನನಗೆ ಹೇಳಿರ್ತಾರೆ ಅಲ್ಲಾಡ್ಬೇಡಿ ಕ್ಯಾಮ್ರಾ. ನನಗೆ ಸಾರಿ ಸರ್, ಅಲ್ಲಾಡಲ್ಲ. ಅಲ್ಲಾಡಬಾರ್ದು, ಅಲ್ಲಾಡಿಸ್ಬಾರ್ದು. ಏನೋ ಬಿಡಿ, ಕಂಟ್ರೋಲ್ ಮಾಡ. ಏನ್ ಹೇಳಿ ಪ್ರಶ್ನೆ ಮಾಡ್ತಾ ಇತ್ತು ಅವ್ರು, ಅಲ್ಲಾಡಿಸ್ಬಿಟ್ರು. ಅಲ್ಲ, ಪಾಯಿಂಟ್ ಏನು, ಯಾವ್ದಕ್ಕೆ ಉತ್ತರ ಕೊಡ್ಲಿ? ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಅನ್ನೋದಕ್ಕೆ ಉತ್ತರ ಕೊಡ್ಬೇಕಾ? ಹರೀಶ್ ರಾವ್ ಏನ್ ಹೇಳಿದ್ರು ಅನ್ನೋದಕ್ಕೆ ಉತ್ತರ ಕೊಡ್ಬೇಕಾ? ಅಲ್ಲ, ನೀವು ನಾವಿಬ್ರು ಏನಮ್ಮ 16-18 ವರ್ಷದವ್ರ ಹುಡುಗರ ನಾವು. ನಮ್ ಸ್ವಂತಿಕೆ ಬುದ್ಧಿ ಇಲ್ವಾ? ಯಾರನ್ನಾರ ಕೇಳ್ಕೊಂಡು ಒಂದಾಗ್ತಾರ ಅಥವಾ ಯಾರನ್ನಾರು ಕೇಳ್ಕೊಂಡು ದೂರ ಆಗ್ತಾರ ಯಾರಾದ್ರು? ಅಲ್ಲ, ಅರ್ಥ ಆಗ್ತಾ ಇರೋದು. ಖುಷಿ ಪಡ್ಲಿ ಬಿಡಿ, ಪಾಪ ಇರೋದೇ ಅದಕ್ಕೆ ಅವರೆಲ್ಲ. ನನಗೆ ನನ್ನ ಸತ್ಯ ಬಿಟ್ಟು ನಾನು ಯಾವ್ದಕ್ಕೂ ತಲೆ ಹಾಕಕ್ ಹೋಗಲ್ಲ. ಯಾಕಂದ್ರೆ ಎವ್ರಿಥಿಂಗ್ ಇಸ್ ಅ ಪರ್ಸ್ಪೆಕ್ಟಿವ್. ನಾವ್ ಯಾರ್ದೋ ಮಾತು ಕೇಳೋಕೆ ಹೋಗಿ ರಿಯಾಕ್ಟ್ ಮಾಡೋ ನಾನು ಅಲ್ವೇ ಅಲ್ಲ. ನನ್ನ ಕಣ್ಮುಂದೆ ನಡಿಬೇಕು. ಇಲ್ಲ, ನೀವು ಹೇಳೋದು ನನ್ನ ಕಣ್ಮುಂದೆ ಹೇಳಿ ಅವ್ನು ಒಪ್ಕೋಬೇಕು. ಏನಾಗತ್ತಮ್ಮ, ಅಂತೆ ಕಂತೆ ಪಂತೆಗೆ ನಾವೆಲ್ಲ ಕೇಳ್ತಾ ಹೋದ್ರೆ ಈ ಪ್ರಪಂಚ ನಡೆಯೋದೇ ಇಲ್ಲ. ವಿ ಶುಡ್ ಫಾಲೋ ಆಲ್ ದಟ್. ಇಂಡಸ್ಟ್ರಿ ಯಾರಮ್ಮ? ನಾವು ಇಂಡಸ್ಟ್ರಿ ತಾನೇ ಸೇರಿದವರು. ಅವ್ರು ಹೇಳ್ತಾರೆ. ಇವಾಗ ಹರೀಶ್ ರಾಯ್ ಅವ್ರು ಹೇಳಿರೋದ್ರಲ್ಲಿ ತಪ್ಪು ಸರಿ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ನಮ್ಮ ಸತ್ಯ ನಮಗೆ ಗೊತ್ತು. ನಾವ್ ಯಾಕೆ ಹಂಗಿದೀವಿ, ನಾವ್ ಯಾಕೆ ಚೆನ್ನಾಗಿದ್ದಾಗ್ಲೂ ನಾವ್ ಯಾಕೆ ಚೆನ್ನಾಗಿದ್ವಿ, ಬೇಡ ಅಂದಾಗ್ಲೂ ಯಾಕೆ ಅನ್ನೋದು ನಮ್ಮ ಸತ್ಯಗಳು ನಮ್ಗೆ ಗೊತ್ತಿದೆ. ಕರೆಕ್ಟ್ ಅಲ್ವಾ? ಅಲ್ಲಿಗೆ ಬಿಟ್ರೆ ನಾನು ಬೇರೆಯವ್ರು ಖುಷಿ ಪಡ್ಲಿ ಬಿಡ್ಲಿ ಏನ್ ನಮ್ಗೆ ಏನ್ ಕಲಿ ಏನಾಗಬೇಕು ಕಟ್ಕೊಳ್ಳೋದಲ್ಲ. ಈಗ ಮನೆ ಹತ್ರ ಬರ್ಬೋದು ಸರ್. ಈಗ ಇವರೊಂದು ಯಾರು ಕೇಳಿದ ಪ್ರಶ್ನೆ? ಇವ್ರು ತಾನೇ ಕೇಳಿದ್ರು ಸ್ಟ್ಯಾಂಪೀಡ್ ಬಗ್ಗೆ. ಏನಾಗುತ್ತೆ, ಇದೆಲ್ಲ ತಲೆಯಲ್ಲಿ ಇಟ್ಕೊಂಡಾಗ ಏನಾಗುತ್ತೆ ಸರ್, ಮನೆ ಹತ್ರ ಮಾಡ್ಬೇಕಾದ್ರೆ ಸ್ವಲ್ಪ ನಾವು ಯೋಚನೆ ಮಾಡ್ಬೇಕಾಗತ್ತೆ ಯಾವ ತರ. ಬಿಕಾಸ್ ಲಾಸ್ಟ್ ಇಯರ್ದು ಮಾಡಿದಾಗ ನಿಮಗೆ ಗೊತ್ತಿರೋ ಹಾಗೆ ಬ್ಯಾರಿಕೇಡ್ ಎಲ್ಲ ಹೊಡ್ಕೊಂಡು ಬಂದ್ಬಿಟ್ಟಿದ್ರು. ಅದಕ್ಕೆ ಲಾಸ್ಟ್ ಇಯರ್ ಗ್ರೌಂಡ್ ಅಲ್ಲಿ ಮಾಡಿದೆ ನಾನು. ಲಾಸ್ಟ್ ಇಯರ್ ಐಮ್ ಟಾಕಿಂಗ್ ಅಬೌಟ್ 2023 ಕ್ರೌಡ್ ಜಾಸ್ತಿಯಾಗಿ ಪೊಲೀಸಿಗೆ ಕಂಟ್ರೋಲ್ ಮಾಡೋಕ್ಕಾಗದೆ ಬ್ಯಾರಿಕೇಡ್ ಹೊಡ್ಕೊಂಡು ಎಲ್ಲ ಒಳಗಡೆ ಬಂದಾಗ ದ ಹೈಕಮಾಂಡ್ ಅಲ್ಲಿ ಬಂದಾಗ ಪೊಲೀಸ್ನವರು ದೇ ಸೆಡ್ ನಥಿಂಗ್, ಸ್ಟಾಪ್ ಮಾಡಿಸಿ ನನ್ನ ಕಳಿಸ್ಬಿಟ್ರು. ಐ ಥಿಂಕ್ ಇಟ್ ವಾಸ್ ಹಾರ್ಡ್ಲಿ 1 o'clock, ರೈಟ್? 12:30, 1 o'clock.
2 o'clock ಸಮಥಿಂಗ್ ಲೈಕ್ ದಟ್, ರೈಟ್? 23. ಅದಾದ್ಮೇಲೆ ಸ್ವಲ್ಪ ಭಯನೂ ಇದೆ ನಮಗೆ ಅಲ್ಲಿ ಮಾಡೋದಕ್ಕೆ, ಮನೆ ಹತ್ರ ಅಕ್ಕಪಕ್ಕದಲ್ಲಿ. ಸೊ ಐ ಥಿಂಕ್ ಮೇ ಬಿ ವಿಲ್ ಕಮ್ ಔಟ್ ವಿತ್ ಅ ಬೆಟರ್ ಐಡಿಯಾ ಹೌ ಟು ಡೂ, ಇಫ್ ಅಟ್ ಆಲ್ ವಿ ಹ್ಯಾವ್ ಟು ಡೂ, ಆರ್ ವೇರ್ ಟು ಡೂ ಅಗೇನ್. ಬಿಕಾಸ್ ಪ್ರತಿ ಸಲ ಈ ತರ ಮಾಡೋದು ತಪ್ಪಾಗುತ್ತೆ. ಐ ವಾಂಟ್ ಟು ಮೀಟ್ 1 by 1 ಎವ್ರಿಬಡಿ ಪರ್ಸನಲಿ. ಸೊ ನೋಡೋಣ ಏನು ವ್ಯವಸ್ಥೆ ಮಾಡೋಕ್ಕಾಗುತ್ತೆ. ಬಟ್ ಇವ್ರು ಹೇಳಿದಾಗೆ ದಟ್ ಇಸ್ ಸಮಥಿಂಗ್ ವಿ ನೀಡ್ ಟು ಟೇಕ್ ಕೇರ್. ಎಸ್ ಸರ್. ಸರ್, ಇದು ಪ್ರತಿ ಸಲ ನಾನ್ ಮಾತ್ರ ಅಲ್ಲ, ಪ್ರತಿ ಕಲಾವಿದರು ಎಲ್ರಿಗೂ ಹೇಳ್ತಾ ಇರ್ತಾರೆ, ದಯವಿಟ್ಟು ಬೇಡಿ. ಇನ್ಫ್ಯಾಕ್ಟ್ ಅವ್ರು ಹೇಳೋದು ಅವ್ರಿಗೆ ಏಟುಗಳಾಗದ್ ಬಿಡಿ, ಈ ಸ್ಯಾಕ್ರಿಫೈಸ್ ಮಾಡೋದಾಗ್ಲಿ, ಹಾಲಭಿಷೇಕ ಆಗ್ಲಿ, ಹಾರಗಳಾಗ್ಲಿ, ಇದನ್ನ ಬೇಡ ಅಂತ ಹೇಳಿ ಹೇಳಿ ಎಷ್ಟೋ ಸಲ ನಾವು ಹೇಳಿದೀವಿ. ನನ್ನ ನಂಬಿಕೆ ಸರ್, ಅದು ನನ್ನ ನಂಬಿಕೆ ಏನಂದ್ರೆ ಹಾಲು ಅಭಿಷೇಕ ಮಾಡೋ ಬದಲು ಹಾಲು ಯಾರಿಗೂ ಒಳ್ಳೇದಾಗುತ್ತೆ ಕೊಟ್ರೆ, ನಾನು ನಂಬೋದಿಲ್ಲ. ಬಟ್ ಎಷ್ಟು ಅಂತ ಹೇಳ್ತೀರಿ, ಕೇಳೋದೇ ಇಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ ಹೇಳಿ? ನಾವಂತಲ್ಲ, ಯಾರು ಕೇಳಲ್ಲ, ಏನ್ ಮಾಡ್ಲಿ ಹೇಳಿ? ಈಗ ಫಾರ್ ಎಕ್ಸಾಂಪಲ್ ಶಾರದವರಿಗೆ ಬೇಡ ಬೇಡ ಅಂತಿರ್ತೀನಿ, ಇಲ್ಲೇನೆ ಬಿಡೋದೇ ಇಲ್ಲ ಅಂತಾರೆ, ಅವರು ನನ್ನ ಮಾತು ಕೇಳಲ್ಲ. ನಾನು ಸಾಯಂಕಾಲ ಅನೌನ್ಸ್ ಮಾಡ್ತೀನಿ, ಇಲ್ಲ ಇಲ್ಲ. ಈಗ ಹೆಂಗೆ ಸಿಗ್ತಾ ಇರ್ತಾರೆ ಈ ತರ ಸ್ನೇಹಿತರು ಲೈಫಲ್ಲಿ, ಹೆಂಗೋ ಹ್ಯಾಂಡಲ್ ಮಾಡ್ಕೊಂಡು ಸಂಬಂಧ ಬೆಳೆಸ್ಕೊಂಡು ಹೋಗ್ತಾ ಇರ್ಬೇಕು. ಕರೆಕ್ಟಾ? ಹಾಗಂತ ಒಳ್ಳೆಯವರು, ಬಟ್ ಮಾತು ಕೇಳಲ್ಲ. ನಾಳೆ ಪೇಪರ್ ಒಂದು ನ್ಯೂಸ್ ನೋಡಿರ್ತೀನಿ, ಓದಿದ್ಮೇಲೆ ಗೊತ್ತಾಗುತ್ತೆ ನನ್ನ ಬಗ್ಗೆ ಏನಾಯ್ತು, ನನಗೆ ಗೊತ್ತಿಲ್ಲಿದ್ದು ಇವ್ರು ಯಾವಾಗ್ರಿ ಹೇಳಿದ್ರಿ. ಎಷ್ಟೋ ಸಲ ಇವ್ರ ಫೋನ್ ಕಾಲ್ ಯಾರಿಗೋ ಬರುತ್ತೆ ಪ್ರಶ್ನೆಗಳು ಕೇಳ್ಕೊಂಡು, ಪಾಪ ಇವ್ರಿಗೆ ಗೊತ್ತಿರಲ್ಲ, ಅವ್ರು ನನ್ನ ಪಕ್ಕನೇ ಕೂತಿರ್ತಾರೆ. ಅವ್ರು ಬೇಕಂತ ಸ್ಪೀಕರ್ ಏನ್ ಶಾರದವ್ರೆ ಅಂತ ಒಂದಿಷ್ಟು ಕ್ವಶನ್ಸ್, ನಾವು ಆ ಕಡೆ ಕುತ್ಕೊಂಡು ಒಳ್ಳೆ ಹೆಂಗೋ ಇವತ್ತು ಚೆನ್ನಾಗಿದೆ ಎಂಟರ್ಟೈನ್ಮೆಂಟ್ ಅಂತ ತಗೊಂಡು ಕೂತಿರ್ತೀವಿ ನಾವು. ಇವತ್ತು such wonderful questions you ask, I swear on God. Yes sir. ಯಾವ ವಿಚಾರಕ್ಕೆ? ಬರ್ತ್ಡೇ ಇಲ್ಲ, ಏನಾಗುತ್ತೆ ಸರ್, ಇದೇನಾಗುತ್ತೆ ಸರ್, ಒಂದು ಬರ್ತ್ಡೇ ಅಂತ ಬಂದಾಗ ಮನೆ ವಾತಾವರಣ, ಮನೆ ಅಕ್ಕಪಕ್ಕದಲ್ಲಿ ನಮ್ಮ ತಂದೆ ತಾಯಂದಿರೊಟ್ಟಿಗೆ ನಾವು ಇರಬೇಕು ಅನ್ನೋದು ಫಸ್ಟ್ ಇಂದ ನನ್ನ ಆಸೆ ಸರ್. ನಾನು ಹುಟ್ಟುಹಬ್ಬದ ದಿನ ನಾನು ಹಾಗೂ ನ್ಯೂ ಇಯರ್ ಪ್ರಪಂಚದಲ್ಲಿ ಎಲ್ಲೇ ಇದ್ರು ನಾನು ಆ ದಿನ ವಾಪಸ್ ಬರ್ತಾ ಇದ್ದೆ. ಐ ಯೂಸ್ ಟು ಆಲ್ವೇಸ್ ಸ್ಪೆಂಡ್ ಇಟ್ ವಿತ್ ಮೈ ಪೇರೆಂಟ್ಸ್, ದಟ್ಸ್ ಅ ಪ್ರೈಮ, ಎಲ್ಲೋ ಸೆಂಟ್ರಲೈಸ್ಡ್ ಅಲ್ಲ. ಆಮೇಲಿಂದ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಒಂದು ಜಾಗ ಇದೆ ಈಗ ಮನೆ ಹತ್ರ, ಅಂದ್ರೆ ಬರೋದಕ್ಕೆ ಈಸಿ, ಅದೂ ಅಭ್ಯಾಸ ಆಗೋಗಿದೆ. ಇದೆಲ್ಲೋ ಒಂದ್ ಕಡೆ ಅಂದ್ರೆ ಏನಾಗುತ್ತೆ, ಎಲ್ಲಾ ಕಡೆಯಿಂದ ಬಂದು ಆ ಊರಿಗೆ ಸೇರಿಸಬೇಕಾದ್ರೆ ಐ ಥಿಂಕ್ ಆ ಊರಲ್ಲಿ ನಾವು ದೊಡ್ಡ ಖೇಯಾಸ್ ಕ್ರಿಯೇಟ್ ಮಾಡ್ತಾ ಇದೀವಿ. ಇಲ್ಲಿರುವಂತ ಒಂದು ಏರ್ಪಾಡು ಏನ್ ಮಾಡುವಂತ ಶಕ್ತಿಗಳು, ಇಲ್ಲಿರೋ ಎಫಿಷಿಯನ್ಸಿ ನಮ್ಗೆ ಆ ಊರುಗಳಲ್ಲಿ ಸಿಗಲ್ಲ. ಯಾವ್ದು ಆಡಿಯೋ ಫಂಕ್ಷನ್ ಮಾಡ್ದಂಗೆ ಅಲ್ವಲ್ಲ ಅದು. ಎಲ್ಲಾ ಕಡೆಯಿಂದ ಬರ್ತಾರೆ ಅಂದಾಗ ಲಕ್ಷಾನುಗಟ್ಟಲೆ ಜನ ಸೇರಕ್ಕಾಗ್ಬಿಟ್ರೆ ಹೌ ಡು ಐ ಕಂಟ್ರೋಲ್ ಇಟ್ ಸರ್? ಅದು ಓನ್ಲಿ ಪೊಲಿಟಿಕಲಿ ದೇ ಕ್ಯಾನ್ ಕಂಟ್ರೋಲ್ ಸಚ್ ಕ್ರೌಡ್, ವಿ ಕ್ಯಾನಾಟ್. ಸೊ ಐ ಥಿಂಕ್ ಇಟ್ಸ್ ಅ ವೆರಿ ಡೇಂಜರಸ್ ಥಿಂಗ್ ಟು ಡೂ, ವೆರಿ ಡೇಂಜರಸ್ ಥಿಂಗ್ ಟು ಡೂ. ಯುವರ್ ರೈಟ್. ನಾನು ಹೇಳ್ತಾ ಇರೋದು ಪ್ರಾಕ್ಟಿಕಲ್. ಅಫ್ಕೋರ್ಸ್ ಸರ್, ಅದಕ್ಕೆ ನಾವೇನ್ ಮಾಡ್ತೀವಿ, ಬರ್ತ್ಡೇಲಿ ಮಾಡಿದ್ರು ಆಡಿಯೋ ಫಂಕ್ಷನ್ ಅನ್ನೋದೇನಿದೆ, ಬೇರೆ ಬೇರೆ ಊರುಗಳಿಗೆ ಹೋಗಿ ನಾವು ಆದಷ್ಟು ಅಲ್ಲೂ ಸೇರಕ್ಕೆ ಇಷ್ಟಪಡ್ತಾ ಇರ್ತೀವಿ. ಬರ್ತ್ಡೇ ಅಂತ ಬಂದಾಗ ಇಟ್ಸ್ ಯೂನಿವರ್ಸಲ್ ಥಿಂಗ್ ಅಲ್ಲ, ಎಲ್ಲರಿಗೂ ಕರೆದಂಗೆ ನಾವು ಫ್ಯಾನ್ಸ್ನ, ನಾವು ಒಫಿಷಿಯಲ್ ಆಗಿ ಕರೆದಂಗೆ ಎಲ್ಲ ಫ್ಯಾನ್ಸ್ಗಳು ಅಲ್ಲಿಗೆ ಬನ್ನಿ ಅಂತ ಬಂದೇ ಬರ್ತಾರೆ. ಹೇಗೆ ಕಂಟ್ರೋಲ್ ಮಾಡಲಿ ನಾನು ನಂದಲ್ಲ ಊರದು. ಅಲ್ಲಿ ಪೊಲೀಸ್ ಸಿಬ್ಬಂದಿಗಳದ್ದು ಇದು ಕಮ್ಮಿ ಇರುತ್ತೆ, ಎಫಿಷಿಯನ್ಸಿ ಕಮ್ಮಿ ಇರುತ್ತೆ. ಇಟ್ ಈಸ್ ವೆರಿ ಡೇಂಜರಸ್ ನಂದು. ದಟ್ಸ್ ಆಲ್ ಐಮ್ ಸೇಯಿಂಗ್. ಎಸ್ ಸರ್. ಪ್ರವೀಣ್ ಹೇಳಿದ್ರ? ಬಾಪ ಬಾ ಹೇಳು. ಏನವನು ಏನೇನೋ ಮಾತಾಡ್ತಾನೆ ಸರ್, ಸೀರಿಯಸ್ ಆಯ್ತಾ ಅಂದ್ಬಿಟ್ಟು. ಬಂದಾಗ ಏನೋ ಆಗಿರುತ್ತೆ, ಅದೆಲ್ಲ ನಾವು ಹ್ಯಾಂಡಲ್ ಮಾಡ್ತೀವಿ ಬಿಡಿ. ಬಂದವ್ರದ್ದು ತಪ್ಪಲ್ಲ ಸರ್, ಒಂದು ಟ್ರೈ ಮಾಡಿರ್ತಾರೆ, ಆವಾಗ ಅವ್ರಿಗೆ ಅರ್ಥ ಆಗಿರುತ್ತೆ ನಮ್ಗೆ ಇತ್ತಾಳೆ ಕಿವಿ ಇಲ್ಲ, 2 ಕೈಗಳಿದಾವೆ ಅಂತ ಗೊತ್ತಾದ್ಮೇಲೆ ಮನೆಗೆ ಹೋಗಿರ್ತಾರೆ ಅಷ್ಟೇ. ಎಲ್ಲರೂ ಟ್ರೈ ಮಾಡ್ತಾನೆ ಇರ್ತಾರೆ, ಅದಕ್ಕೆ ತಪ್ಪು ಅಂತ ನಾವು ಹೇಳಕ್ ಆಗಲ್ಲ.
ಬಿಟ್ಬಿಡ್ಬೇಕಷ್ಟೇ. ಸಿ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್. ನನ್ನ ಮನೆಗೆ ಬಂದಾಗ ಬೇರೆ ಕಲಾವಿದರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡಬೇಡಿ. ನಮಗೆ ಯಾಕೆ ಬೇಕು? ನಮ್ಗೆ ಮಾತಾಡೋಣ ಬನ್ನಿ. ತಮಾಷೆ ಮಾಡ್ಬೇಕಾದ್ರು ಅಟ್ ದ ಕಾಸ್ಟ್ ಆಫ್ ಸಂಬಡಿ ನಾವ್ಯಾಕೆ ನಗಬೇಕು? ನಮಗೆ ಜೋಕ್ ಮಾಡಕ್ ಬರಲ್ಲ ಅಂದ್ರೆ ಸುಮ್ಮನೆ ಕೂತಿರ್ಬೇಕು. ಯಾರ್ದು ಹೆಸರು ಹೇಳ್ಕೊಂಡು ತಮಾಷೆ ಮಾಡ್ಕೊಂಡು ನಗಾಡೋದಲ್ಲ, ಅಥವಾ ನಾನು ಮಾತು ಕೇಳ್ತೀನಂತ ನನಗೆ ಹೇಳೋದಲ್ಲ. ಸಿ ಎದುರುಗಡೆ ಕೂತಿರೋ ವ್ಯಕ್ತಿ ನಮಗವ್ರಿಗೂ ಸಂಬಂಧ ಹೇಗೆ ಇರಲಿ, ಅವ್ರದ್ದು ಸಾಧನೆಗಳಿರ್ತವೆ, ಅವ್ರದ್ದು ಕಷ್ಟಗಳಿರ್ತವೆ, ಸುಖಗಳಿರ್ತವೆ. ಆ ಸಾಧನೆಗೆ ನಾವು ಗೌರವ ಕೊಡಬೇಕು ಅಂದ್ರೆ ಅವರ ಅನುಪಸ್ಥಿತಿಯಲ್ಲಿ ನಾವು ಮಾತಾಡೋದು ಏನೇ ತರ ಮಾತಾಡೋದು ತಪ್ಪಾಗುತ್ತೆ. ಒಳ್ಳೇದು ಮಾತಾಡೋಕ್ಕಾಗ್ಲಿಲ್ವಾ? ಕೆಟ್ಟದ್ದು ಯಾಕೆ ಮಾತಾಡಬೇಕು? ನಮಗೆ ಯಾಕೆ ಬೇಕು? ನಾನು ಕೇಳದ್ನ, ಬಂದ, ತಿನ್ನ, ಕುಡಿದ್ನ, ಓದ್ನ ಅಂತ ಇರಬೇಕು. ಬೇರೆಯವ್ರ ವಿಚಾರ ಯಾಕೆ ಹೇಳಿ? ಬೇಡ ಅಷ್ಟೇ. ನಮ್ಗೆ ಯಾಕೆ ಬೇಕು? ಎನಿವನ್ ಎಲ್ಸ್? ಒಂದು ನಿಮಿಷ, ನೀವೇನಾ ಅವಲ್ ಇವ್ರಿಗೆ ಹೇಳಿದ್ದು? ಸ್ಪರ್ಶ ಟೂನ ಯಾವ ಸಿಂಹಲ್ಲಿ ಎಬ್ಸ್ತಾ ಇದ್ದೀರಾ ಗೊತ್ತಾ ನೀವು? ಅಯ್ಯೋ, ದೇಸಾಯಿ ಸರ್ನ ನನ್ನ ಗುರುಗಳು ಸರ್ ಅವರು ನನಗೆ ಸಿನಿಮಾ ಹೇಳ್ಕೊಟ್ಟವರು. ನನಗೆ ಹೀಗಿರ್ಬೇಕು ಅಂತ ಕಲ್ತಿದ್ದವ್ರ ಹತ್ರ ನಾನು. ಬಟ್ ವಾಪಸ್ ಅವ್ರನ್ನ ಹೋಗಿ ಎಬ್ಸಿ ಗುರುಗಳೇ ಬನ್ನಿ ಎರಡನೇ ಭಾಗಕ್ಕೆ ಅನ್ನೋ ಧೈರ್ಯ ನನಗಿಲ್ಲ. ಗೊತ್ತಿಲ್ಲ. ಅಯ್ಯೋ, ಚೆನ್ನಾಗಿದೆ, ತಾಟೆ ಚೆನ್ನಾಗಿದೆ. ಬೇರೆ ಎನಿವನ್ ಎಲ್ಸ್? ಮಾಡ್ತಾ ಇದೀವಿ ಸರ್. ವಿ ವಿಲ್ ಗೋ ಸಿ. ಅದು ಏನಾಗುತ್ತೆ, ಸಮ್ ಟೈಮ್ಸ್ ಐ ಆಮ್ ಸಂಬಡಿ ಹೂ ಗೋ ವಿತ್ ದ ಫ್ಲೋ ಸರ್. ಅನೌನ್ಸ್ ಮಾಡಿದೀವಿ ಅನ್ನೋ ಕಾರಣಕ್ಕೆ ಐ ಡೋಂಟ್ ಗೆಟ್ ಅಬ್ಲೈಜ್ಡ್. ಆಗ್ಬೇಕು, ಆಗೋ ಟೈಮಲ್ಲಿ ಆಗ್ತಾ ಇರ್ಬೇಕು ಅಷ್ಟೇ. ಕೆಲವು ಆಗಲ್ಲ ಅಂದಾಗ ಅದನ್ನ ಆಗ್ತಾ ಇಲ್ಲ ಅಂತ ಹೇಳೋದಕ್ಕೆ ಅಥವಾ ಸದ್ಯಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋದಕ್ಕೆ ಮುಜುಗುರ ಯಾಕೆ? ಅನೌನ್ಸ್ ಮಾಡಿದೀವಿ ಅನ್ನೋ ಕಾರಣಕ್ಕೆ ಏನೋ ಮಾಡಕ್ ಹೋಗಿ ಜೀವನಗಳು ಹಾಳು ಮಾಡ್ಕೊಂಡ್ಬಿಡ್ಬಾರ್ದು ಅಲ್ವಾ? ಸಿನಿಮಾ ಅನ್ನೋದು ಇಟ್ಸ್ ಅ ಸೀರಿಯಸ್ ಥಿಂಗ್. ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್. ಇಟ್ ಇಸ್ ಲಾಟ್ ಆಫ್ ಮನಿ, ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ ಆಫ್ ಟೈಮ್. ನೋಡ್ಕೊಂಡು ಮಾಡೋಣ. ಆ ಇಂಟೆನ್ಷನ್ ಲಾಕ್ ಆಗಿದೆ. ಒಂದು ಸಿನಿಮಾ ಮಾಡಬೇಕು ಅಂದ್ರೆ ಇಂಟೆನ್ಷನ್ ಲಾಕ್ ಆಗಿದೆ. ಸ್ಕ್ರಿಪ್ಟ್ ಲಾಕ್ ಆಗಿದ್ದೀನ ಸಿನಿಮಾ ಮಾಡ್ತೀವಿ ಸರ್. ಶಾರದ ಯೋಡ ಆಸಂದೆ. No ma'am, I am planning to get two. That's the whole effort. As always, you keep asking, as always I keep saying to everybody, my sincere effort is that, and I will try and work faster. Already ಮಾಡ್ತಾ ಇದ್ದೀನಿ. I'll try and work faster. Yes. So who are I going to call from tomorrow? How do you even process? I want to learn that part. How do you dial the right numbers? But unfortunately, next time ಕೇಳಿ ಅವರಿಗೆ am I around ಅಂತ. ಯಾಕಂದ್ರೆ ಅವರೆಲ್ಲ ಕೊಟ್ಟರೆ ಉತ್ತರದಲ್ಲಿ 90% ಅಂದೇ ಉತ್ತರ. ಕರೆಕ್ಟ್ ಆಗಿರೋ ಕೈಗಳು ಅದನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾವೆ. ಕರೆಕ್ಟ್ ಆಗಿರೋ ವ್ಯಕ್ತಿಗಳ ಕೆಳಗಡೆ ಅದಿದೆ ಅಂದಾಗ ಕರೆಕ್ಟ್ ಆಗಿರೋ ವಿಚಾರಗಳು ಮಾತ್ರ ನಡೀತಾವೆ. ಇದನ್ನ ನಂಬಿ. ಅಲ್ಲಿ ಅಭಿಮಾನಿಗಳ ಸಂಘ, ವಿಷ್ಣು ಅವರ ಅಭಿಮಾನಿಗಳ ಸಂಘನೇ ಸರ್ಕಾರ, ಅವ್ರ ಕೆಳಗೆ ಇರುತ್ತದೆ. ಅವ್ರ ಹೆಸರಿದೆ ಅಲ್ಲಿ, ತಪ್ಪು ನಡೆಯಕ್ಕೆ ಸಾಧ್ಯನೇ ಇಲ್ಲ. ಕೆಳಗಡೆ ನಾವಿದ್ದೀವಿ, ನೀವೇನು? ಎಲ್ಲರೂ ಒಂದಲ್ಲಮ್ಮ, ಎಲ್ಲರೂ ಒಂದಲ್ಲ. ನೀವು ಹೇಳೋದ್ ಪ್ರಕಾರ ಎಷ್ಟೋ ಸಂಘಗಳು ಅಂತ ನೀವು ಹೇಳಿದ್ರು ಯಾವತ್ತೂ ಎಲ್ಲರೂ ಹಾಗೆ ಅನ್ನೋದನ್ನ ನಿಮಗೆ ನೀವೇ ಅನ್ಕೊಂಬಿಡಿ. ಪ್ರಪಂಚದಲ್ಲಿ ಒಳ್ಳೆತನೂ ಇದೆ, ಒಳ್ಳೆ ಜನನೂ ಇದ್ದಾರೆ. ಅಂಡ್ ನಾನು ನೋಡಿರೋ ಹಾಗೆ ವಿಷ್ಣು ಸಮಿತಿ, ವಿಷ್ಣು ಸರ್ ಅವರು ಸಂಪಾದಿಸಿರೋ ಅಭಿಮಾನಿಗಳಿದಾರಲ್ಲ, ಬಹಳ 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 ದೊಡ್ಡ ಮಟ್ಟದಲ್ಲಿದ್ದಾರೆ. ಬಹಳ ಉದ್ದೇಶಗಳು ಚೆನ್ನಾಗಿದ್ದಾವೆ. ಅಂಡ್ ಯಾರ್ಯಾರ ಉದ್ದೇಶ ಚೆನ್ನಾಗಿದ್ದಾರೋ ಅವರೆಲ್ಲ ಒಂದಾಗಿದ್ದಾರೆ. ಸೊ ಹಾಗಿರ್ಬೇಕಾದ್ರೆ ಅದು ನನ್ನ ಪ್ರಕಾರ ಯಾವತ್ತು ಅದಾಗಕ್ಕೆ ಸಾಧ್ಯನೇ ಇಲ್ಲ, ಅದಾಗಕ್ಕೆ ಬಿಡೋದು ಇಲ್ಲ. ಹಾಗಿದ್ರೆ ಅದೇ ಜಾಗದಲ್ಲಿ ಇಟ್ಕೊಂಡು ಬೇರೆ ಏನೋ ಮಾಡ್ಬೋದಲ್ಲ. ವಿಷ್ಣುವರ್ಧನ್ ಹೆಸರಲ್ಲಿ ಒಂದು ಹೋಟ್ಲು, ವಿಷ್ಣುವರ್ಧನ್ ಸರ್ ಅವ್ರ ಹೆಸರಲ್ಲಿ ಇನ್ನೊಂದು, ಅಲ್ಲಿ ಮಾಡ್ತಾ ಇರೋದ್ರಲ್ಲಿ ಕಮರ್ಷಿಯಲ್ ಆಗಕ್ಕೆ ಸಾಧ್ಯನೇ ಇಲ್ಲ. ಅದು ಇರೋದು ಅದರೊಳಗೆ ಕಮರ್ಷಿಯಲ್ ಆಗುವಂಥದ್ದು ಏನು ಇಲ್ಲ. ನೀವು ಹೋಗ್ಬೋದು, ಕೂರ್ಬೋದು, ಓದ್ಬೋದು, ಮರ್ಬೋದು. ನೀವು ನೋಡಿ ನಾಳೆ ನಾಡಿದ್ದಲ್ಲಿ ವಿಡಿಯೋ ಬರುತ್ತದು, ಸಂಪೂರ್ಣವಾಗಿ ಎಕ್ಸ್ಪ್ಲನೇಷನ್ ಇವ್ರು ಕೊಡ್ತಾರೆ. ನಿಮ್ಗೆ ತುಂಬಾ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಐಡಿಯಾ. ತುಂಬಾ ಖುಷಿ ಆಗುತ್ತೆ ನೋಡಿದ್ರೆ, ಮಾತ್ರ ತುಂಬಾ ಖುಷಿ ಆಗುತ್ತೆ. ಎಸ್, ದಟ್ಸ್ ಇಟ್. ಆಲ್ ರೈಟ್, ಥ್ಯಾಂಕ್ ಯು ಸೋ ಮಚ್.